सिद्ध्यन्ति च मनोरथाः न माधवसमो देवो न च मध्वसमो गुरुः न तद्वाक्यसमं शास्त्रं न च तस्य समः पुमान् माता च कमला देवी पिता देवो जनार्दनः बान्धवाः विष्णुभक्ताश्च स्वदेशो भुवनत्रयम् प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः कंसध्वंसिपदाम्भोज संसप्तो हंसपुङ्गवः ब्रह्मण्यगुरुराजाख्यो वर्ततान्नो मानसे तं वन्दे नरसिंहतीर्थनिलयं श्रीव्यासराजपूजितं ध्यायन्तं मनसा नृसिंहचरणं श्रीपादराजं गुरुम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरोर्भूयात् अस्मत् इष्टार्थसिद्धये कामधेनु यथा पूर्वं सर्वाभीष्टफलप्रदा तथा करो वादिराज श्रीपादो अभिष्टदः सताम् भूतराज नमस्तुभ्यं वादिराज प्रियः विद्राव सर्वभादानः सदत्वं रक्षणं कुरु पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं श्रीगुरुभ्यो नमः हरि ओಂ ದಾಸರೆಂದರೆ ಪುರಂದರ ದಾಸರಯ್ಯ. ಈ ಮಾತನ್ನ ಯಾರೋ ಹೇಳಿದ್ರು ಹಂಗಲ್ಲ. ಏಸು ಮುನಿಗಳದ್ದೇನು ಮಾಡಿದರೂ ವ್ಯಾಸಮುನಿರಾಯ ಮಧ್ವ ಮತವನ್ನು ಉದ್ಧರಿಸಿದ. ಮುನಿತ್ರಯರಲ್ಲಿ ಸೇರಿರ್ತಕ್ಕಂತಹ ವ್ಯಾಸರಾಜರು ತಮ್ಮ ಅಚ್ಛಿನ್ನ ಶಿಷ್ಯರಾಗಿರ್ತಕ್ಕಂತಹ ಪುರಂದರದಾಸರ ಬಗ್ಗೆ ಶಬ್ದವನ್ನು ತಾವು ತಿಳಿಸಿರ್ತಕ್ಕಂಥದ್ದು. ಅಂತಹ ಪುರಂದರದಾಸರ ಆರಾಧನಾ ಪರ್ವಕಾಲದಲ್ಲಿ ಸೋತ್ತಮರನ್ನು ನಾವು ತಿಳಿಬೇಕಾದರೆ ಇನ್ನೊಬ್ಬ ಮಹಾಮಹಿಮರೇ ಬರಬೇಕಂತೆ. ಅದಕ್ಕಾಗಿ ಅವರ ಮಕ್ಕಳಾಗಿ ಸೇವೆಯನ್ನು ಮಾಡಿ ಮುಂದೆ ಸುಳಾದಿದಾಸರು ಅಂತ ಖ್ಯಾತಿಯನ್ನು ಪಡೆದಿರತಕ್ಕಂತಹ ವಿಜಯದಾಸರು ತಾವು ಪುರಂದರದಾಸರ ಚರಿತ್ರೆಯನ್ನ ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಸಮಗ್ರ ಅದರಲ್ಲಿ ನಮಗೆ ಅವರ ಸ್ವರೂಪ ಚಿಂತನೆ, ಅವರ ಜೀವನ ಚರಿತ್ರೆ ಎಲ್ಲವನ್ನೂ ಕೂಡ ತಾವು ಅದರಲ್ಲಿ ನಮಗೆ ಉಲ್ಲೇಖವನ್ನು ಮಾಡ್ತಾ ಕೊನೆ ನುಡಿಯಲ್ಲಿ ಹೇಳ್ತಾರೆ, ಪುರಂದರದಾಸರು ಯಾರು? ಘೋರ ನರಕಾದಲ್ಲಿ ಬಿದ್ದ ಪಾರ ಜನರು ಚೀರುತಿರಲುದ್ಧಾರ ಮಾಡಿದ ನಾರದಾರಿವರು ಅವತಾರ ಮಾಡಿ ಮತ್ತೆ ಧಾರುಣಿಯೊಳು ಬಂದಾರು. ನಾರಾಯಣನೇ ಸರ್ವೋತ್ತಮನು ಎಂದು ಸಾರಿದಾರು. ಹೀಗೆಂದು ಮನೆಧನ ಕೋವಿದರ ಕರೆದಿತ್ತು ಹರುಷದಿ ಕಾವನಯ್ಯನ ದಾಸನಾದ. ಘೋರ ನರಕ
ಕಾದಲ್ಲಿ ಬಿದ್ದ ಅಪಾರ ಜನರು ಚೀರುತ್ತಿರಲುದ್ಧಾರ ಮಾಡಿದ ನಾರದರು ಇವರು ವ್ಯಾಸರಾದೆ ಭಜಿಸಿರೋ ಗುರುಪುರಂದರ ದಾಸರಾಯರ. 14ನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ದೇವ ಋಷಿಗಳೆಂದೇ ಖ್ಯಾತಿಯನ್ನು ಪಡೆದಿರತಕ್ಕಂತಹ ನಾರದರು ಅಂತಂದ್ರೆ ಅಲ್ಲೊಂದು ಜ್ಞಾನ ಕಾರ್ಯ ನಡೆದಿರಬೇಕು. ಅದಕ್ಕೆ ಅವರ ನಾಮವೇ ಹೇಳುತ್ತೆ. ನಾರದ ಅಂದ್ರೇನು? ನಾರಂ ದದಾತಿ ನಾರದ. ನಾರ ಅಂದ್ರೆ ಜ್ಞಾನ. ಎಲ್ಲಿ ನಾರದರು ತಾವು ಬಂದಿದ್ದಾರೆ ಅಂತಂದ್ರೆ ಅಲ್ಲೊಂದು ದೇವತಾ ಕಾರ್ಯ ನಡೆದಿರಬೇಕು. ಭಾಗವತ ಗ್ರಂಥ ರಚನೆ ಆಗಲಿಕ್ಕೆ ಮೂಲ ಪುರುಷರು ಯಾರು? ನಾರದರೇ. ನಮ್ಮ ದೇವರ ಲಗ್ನ ಆಗಬೇಕಾದ್ರೂ ಕೂಡ ಅಲ್ಲಿ ಯಾರು ಬಂದಿರಬೇಕು? ನಾರದರೇ ಬಂದಿರಬೇಕು. ಯಾವುದು ಘಟ್ಟ? ಶ್ರೀನಿವಾಸ ಕಲ್ಯಾಣ. ಹೌದು, ಇದು ಅಲ್ಲೂ ಕೂಡ ಯಾವ ವಿಷಯವನ್ನು ಪ್ರತಿಪಾದನೆ ಮಾಡಿಸಿದ್ರು? ಯಾರು ಸರ್ವೋತ್ತಮ? ಕೋ ಭುಕ್ತೆ ಯಜ್ಞ ಫಲಂ. ಯಾರಿಗೆ ಯಜ್ಞದ ಫಲವನ್ನು ಕೊಡ್ತೀರಿ ಅಂತ ತಾ ಪ್ರಶ್ನೆಯನ್ನು ಮಾಡ್ತಾ, ಅದರಿಂದಾಗಿ ಶ್ರೀನಿವಾಸ ಕಲ್ಯಾಣ ನಡೀಲಿಕ್ಕೂ ದಾಸರದೇ ಅರ್ಥಾತ್ ನಾರದರೇ ಕಾರ್ಯವನ್ನು ನಡೆಸಿದರು. ಇನ್ನು ಧ್ರುವರಾಜರಿಗೆ ಪರಮಾತ್ಮನ ದರ್ಶನ ಆಯಿತು. ಅದಕ್ಕೂ ಯಾರ ಕಾರಣ? ನಾರದರೇ ಕಾರಣ. ಪ್ರಹ್ಲಾದ ರಾಜರಿಗೆ ನೋಡ್ರಿ, ಎಲ್ಲ ನೀವೇ ಪಟ್ಟಿ ಮಾಡ್ಬೋದು ಈಗ. ಪ್ರಹ್ಲಾದ ರಾಜರಿಗೂ ವಿಶಿಷ್ಟವಾದ ತತ್ವಜ್ಞಾನ ಗರ್ಭಾವಸ್ಥೆಯಲ್ಲಿ ಇರಬೇಕಾದ್ರೇನೆ ಏನು ಆ ಒಂದು ಕ್ರಮದಲ್ಲಿ ಜ್ಞಾನವನ್ನು ಉಪದೇಶ ಮಾಡಿದ್ದಾರೆ. ಅದು ಎಂತಹ ದೈತ್ಯ ಯೋನಿಯಲ್ಲಿ ಬಂದರೂ ಕೂಡ ಅಷ್ಟು ಮಾತ್ರ ಅಲ್ಲ, ದೈತ್ಯ ಗುರುಗಳಾಗಿ ಬಂದು ಅಷ್ಟು ಮಾತ್ರ ಅಲ್ಲ, ಆ ಒಂದು ದುಃಖಾದಿಗಳನ್ನು ಕೊಡ್ತಾ ಇರಬೇಕು. ಇದರ ಮಧ್ಯದಲ್ಲೂ ಕೂಡ ವಿಚಲಿತರಾಗದಂತೆ ಗುರುಭಕ್ತಿ ಹರಿಭಕ್ತಿಯನ್ನು ಮಾಡಿದ್ದಾರೆ ಅಂತಂದ್ರೆ ಅದು ನಾರದರು ತಾ ಮಾಡಿರ್ತಕ್ಕಂಥ ಉಪದೇಶ. ಭಾಗವತ ರಚನೆ ಮತ್ತು ವಿಶೇಷವಾಗಿ ಪರಮಾತ್ಮ ಇವರಿಂದ ಇಷ್ಟು ಮಾತ್ರ ಆದರೆ ಸಾಲದು ಅಂತಂದ. ಇವೆಲ್ಲ ವ್ಯಾಸ ಸಾಹಿತ್ಯಕ್ಕೆ ಸೀಮಿತ ಆಗೋಯಿತು. ಆದರೆ ಮಂದ ಜನರಿಗೆ ಪರಮಾತ್ಮನ ವಿಷಯ ಅದು ಪ್ರಾಕೃತ ನುಡಿಗಳಲ್ಲಿದ್ದರೆ ಮಾತ್ರ ಮನ ಮುಟ್ಟುತ್ತೆ ಅಂತ ನಮ್ಮ ದೇವರು ತಾ ನಿರ್ಣಯವನ್ನು ಮಾಡ್ತಾ, ಇದೇ ನಾರದರೇ ಶ್ರೀನಿವಾಸ ನಾಯಕರಾಗಿ ತಾವು ಬಂದಿರುತ್ತೆ. ಬಂದಾಗ ಅವರ ಚರಿತ್ರೆ ಎಲ್ಲ ನಮ್ಗೆ ಗೊತ್ತಿರ್ತಕ್ಕಂಥದ್ದೇ. ಕಡುಲೋಭಿಗಳು. ಹಾಗಾದರೆ ದೊಡ್ಡವರಲ್ಲಿ ನಾವು ದೋಷವನ್ನು ಹೇಳಬಹುದಾ ಅಂತಂದರೆ ಆಚಾರ್ಯ ತಿಳಿಸಿದ್ರು, ಸೋತ್ತಮರಲ್ಲಿ ದೋಷದ ಚಿಂತನೆಯನ್ನು ಮಾಡಬಾರದು ಅಂತ ಹೇಳ್ತಾರೆ. ಅದು ದೋಷದಂತೆ ಕಂಡರೂ ಕೂಡ ಗುಣತ್ವೇನ ಚಿಂತನೆ ಮಾಡಬೇಕು. ನೋಡಿ, ಇದೊಂದು ವೈಶಿಷ್ಟ್ಯ. ಹಾಗಾದ್ರೆ ಇಲ್ಲಿ ಶ್ರೀನಿವಾಸ ನಾಯಕರು ಲೋಭಿಗಳಾಗಿದ್ರು ಅನ್ನೋದು ದೋಷನೋ ಗುಣನೋ? ಮೇಲ್ನೋಟಕ್ಕೆ ದೋಷ, ಆಂತರ್ಯದಲ್ಲಿ ಗುಣ. ಅದು ಹ್ಯಾಗೆ ಗುಣ ಆಯಿತು ಅಂತಂದ್ರೆ ಅದಕ್ಕೆ ತಿಳಿಸಿದ್ರು, ಅಷ್ಟೆಲ್ಲ ಸಂಪತ್ತಿದ್ರೂ ಕೂಡ ಪ್ರತಿನಿತ್ಯ ಅಕ್ಕಿ ಕಾಳನ್ನು ಎಣಿಸಿ ಕೊಡ್ತಾ ಇದ್ರಂತೆ. ಯಾಕೆ ಈ ಕಾರ್ಯ ಮಾಡಿದ್ರು ಅಂದ್ರೆ, ಮುಂದೆ ನಾವು ಗೋಪಾಳ ವೃತ್ತಿ ಹಿಡಿದಾಗ ಆಗಿದೇ ಪ್ರಸಂಗ ಬರುತ್ತೆ. ಬಂದಾಗ ಮುಂಚೆ ಚೆನ್ನಾಗಿದ್ರಿ, ಬೇಕಾಷ್ಟಿತ್ತು ನಮ್ಮ ಮನೆಯಲ್ಲಿ, ಎಷ್ಟು ಬೇಕೋ ಅಷ್ಟು ತಗೊಂಬಂದು ಎಲ್ಲ ವಿನಿಯೋಗ ಮಾಡ್ತಿದ್ವಿ. ಈಗ ನೋಡ್ರಿ ಎಂತಹ ಸ್ಥಿತಿ ಬಂದು ಹೋಯ್ತು ಅಂತ ಮನಸ್ಸಿನಲ್ಲಿ ಕ್ಲೇಶ ಆಗಬಾರ್ದಂತೆ ಮನೆಯವರಿಗೆ. ಅದಕ್ಕೇನು ಮಾಡಿದ್ರು, ಅವತ್ತು ಹಾಗೆ ಇತ್ತು, ಇವತ್ತು ಹಾಗೆ ಇದೆ. ಹೀಗೆ ಲೋಭಧನವನ್ನ ತೋರಿಸ್ತಾ ಮುಂದೆ ಹೇಗೆ ತಾವು ಜೀವನವನ್ನು ಮಾಡಬೇಕು ಅನ್ನೋ ಒಂದು ಅಂಶವನ್ನೇ ನಮ್ಮ ಶ್ರೀನಿವಾಸ ನಾಯಕರು ತಾವಲ್ಲಿ ತಿಳಿಸುತ್ತಾ, ನವಕೋಟಿ ನಾರಾಯಣ ಅನ್ನೋ ಅಭಿಧಾನವನ್ನು ಪಡೆದ್ರಂತೆ. ದಾಸತ್ವವನ್ನು ಸ್ವೀಕಾರ ಮಾಡಿದ ಮೇಲೂ ಕೂಡ ಆ ಹೆಸರೇನು ಹೋಗಲೇ ಇಲ್ಲ ಅವರಿಗೆ. ನವ 9, ಕೋಟಿ ಅಂದ್ರೆ ಅನಂತ. ಯಾರು ಅನಂತ? ಪರಮಾತ್ಮ ನಾರಾಯಣ. ಅವನನ್ನು ಪ್ರತಿಪಾದನೆ ಮಾಡಲಿಕ್ಕಾಗಿ
ತಾವು ವಿಶೇಷವಾಗಿ ಆ ಒಂದು ಸೇವೆಯಲ್ಲಿ ರತರಾಗಬೇಕು ಅಂತ ಪರಮಾತ್ಮನ ಸಂಕಲ್ಪ ಹಿಂಗಿರಬೇಕಾದ್ರೆ ಅತ್ಯಂತ ಲೋಭತನವನ್ನ ತಾವತ್ ಪ್ರಕಟ ಮಾಡಿದ್ದಾರೆ. ಏತತ್ ಕಾಲಕ್ಕೆ ಸ್ವಯಂ ಪರಮಾತ್ಮನೇ ಅವರ ಮನೆ ಬಾಗಿಲಿಗೆ 6 ತಿಂಗಳು ಸುತ್ತದಂತೆ. ಹೂವ ತರುವರ ಮನೆಗೆ ಹುಲ್ಲ ತರುವ ಆವಲ ಕುಮೀರಮಣ ಇವಾಗಿಲ್ಲ ದೊರವ. ಯಾಕೆ ಸುತ್ತದ ನಮ್ಮ ದೇವರು ಅಂತಂದ್ರೆ, ನನ್ನ ಮಹಿಮೇನ ಸಾರ್ಥ 3 ಲೋಕದಲ್ಲಿ ನಾರದರು ಸಂಚಾರ ಮಾಡ್ತಾ ಇರ್ತಾರಂತೆ. ಅದಕ್ಕೆ ನಮ್ಮ ದೇವರಂದ, ನೀನು 3 ಲೋಕದಲ್ಲಿ ನನ್ನ ಮಹಿಮೆ ಸಾರ್ಥ ಸಂಚಾರ ಮಾಡ್ತೀಯ ಅಲ್ವೇನಪ್ಪ, ನಿನ್ನ ಮನೆ ಬಾಗಿಲಿಗೆ ನಾನು 6 ತಿಂಗಳು ಸುತ್ತೀನಿ ಅಂತ. ಎಂತಹ ಮಹಿಮಾ ಪರಮಾತ್ಮ ತಾನಲ್ಲಿ. ಬಾರಿ ಬಾರಿಗೆ ಮೋರೆ ಹತ್ತಿ ಮೇರು ಇಲ್ಲದೆ ಬೆನ್ನು ಬೀಳುತ್ತಾ ನಾಯಕರು ಕಂಡಿವನಾರು ಬಿಡುತ್ತಾರೆಂದು ಬೈಯುತ್ತಾ ಬೇಸತ್ತು ಒಂದೇರು ರೊಕ್ಕ ಮುಂದೆ ಸುರಿಯುತ್ತಾ ಇದರೊಳಗೆ ಒಂದೊಡ್ಡಾರಿಸಿಕೋ ಎಂದು ಬೇಡಲು ನಾರಾಯಣ ಬಿಟ್ಟೋದನಗುತ್ತಾ. ಬಾರಿ ಬಾರಿಗೆ ಮೇರು ಇಲ್ಲದೆ 6 ತಿಂಗಳು ಬೆನ್ನ ಬೀಳು ನಾಚಿಕೆ ಬಿಟ್ಟಂತೆ ನಮ್ಮ ದೇವರು. ಪ್ರತಿನಿತ್ಯ ಶ್ರೀನಿವಾಸ ನಾಯಕರು ನಿಂದನೆ ಮಾಡಬೇಕು, ನಮ್ಮ ದೇವರಲ್ಲ ನನ್ನ ಮಕ್ಕಳು ಬೈದ್ರು ಚಂದ ಅಂತ. ಅದಕ್ಕೇನು 6 ತಿಂಗಳು ಸತತವ ಪರಮಾತ್ಮ ತಾನು ಯಾವಾಗ ಬಂದ, ಒಂದು ದಿವಸ ಬೇಸತ್ತರಂತೆ. ಯಾಕೋ ಈ ಬ್ರಾಹ್ಮಣ ಬಿಡೋ ಥರ ಕಾಣಿಸ್ತಾ ಇಲ್ಲ, ಒಂದಿಷ್ಟು ಸವಕಲು ನಾಣ್ಯಗಳನ್ನೆಲ್ಲ ಸಂಗ್ರಹ ಮಾಡಿಟ್ಟಿದ್ರಂತೆ. ಅದನ್ನೆಲ್ಲ ಮುಂದೆ ಸುರಿದ್ರಂತೆ. ಇದರೊಳಗೆ ಒಂದೊಡ್ಡಾರಿಸಿಕೋ ಅಂತಂದಂತೆ ನಮ್ಮ ಸ್ವಾಮಿ. ಯಾರು? ಶ್ರೀನಿವಾಸ ನಾಯಕರು. ಪರಮಾತ್ಮ ನಕ್ಕುಟ್ನಂತೆ ಆ ಕಾಲಕ್ಕೆ. ನೀನು ಕೊಡ್ತೀನಿ ಅಂತ ಹೇಳಿದ್ಯಲ್ಲೋ ಅಷ್ಟು ಸಾಕು. ಏನಿದರ ಆಂತರ್ಯ ಅಂತಂದ್ರೆ, ಸವಕಲು ನಾಣ್ಯ ಅಂದ್ರೆ ಶ್ರೀನಿವಾಸ ನಾಯಕರ ಪ್ರಾರಬ್ಧ ಸವಿತು ಅಂತರ್ಥ. ಈಗ ಕೊಡ್ತೇನೆ ನಾಣ್ಯದ ಸ್ಥಾನದಲ್ಲಿ ಶರೀರ. 6 ತಿಂಗಳು ಅಂತಂದ್ರೆ ಅರಿಷಟ್ ವರ್ಗಗಳು. ಪರಮಾತ್ಮ ಒಂದೊಂದನ್ನ ಇದನ್ನೇ ದಾಸರು ಮುಂದೆ ತಾವು ಉಲ್ಲೇಖ ಮಾಡ್ತಾರೆ. 6 ತಿಂಗಳು ಯಾಕೆ ಬಂದೆ ಸ್ವಾಮಿ ನೀನು ಅಂತಂದ್ರೆ, 6 ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ, 6ರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿ ಸಂಬಿಗ, 6ರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿ ಸಂಬಿಗ. 6 ತೆರೆಗಳಂತೆ ನೋಡಿ. ಆ ಎಲ್ಲ ತೆರೆಗಳು ಕೂಡ ನಿಗ್ರಹ ಆಗಬೇಕಾದರೆ ಅದಕ್ಕೆ ಭಗವದ್ ಅನುಗ್ರಹ, ಪರಮಾತ್ಮನೇ ಪರಿಹಾರ ಮಾಡಬೇಕೇ ಹೊರತಾಗಿ ನಾವದನ್ನ ನಿಗ್ರಹ ಮಾಡ್ತೇವೆ ಅಂತಂದ್ರೆ ಅಷ್ಟು ಸುಲಭವಾದದ್ದಲ್ಲ ಅಂತ ತಿಳಿಸ್ತಾರೆ. ಕುರಂಗ ಮತಂಗ ಪತಂಗ ಕೇಳು ಭೃಂಗಾಮೀನ ಅಥವಾದವಣ್ಣ, ಜಯವದೆ ಈ ಮನ ತನಕೆ ಬಿಡು 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 ಮನ ಸಂಶಯವ, ಶುಕನೆಂಬ ಹಕ್ಕಿ ಹೇಳುತ್ತದಪ್ಪ ಜಗವೆಂಬೋ ಗಿಡ ಹುಟ್ಟೈತಣ್ಣ. ಕುರಂಗ, ಮಾತಂಗ, ಪತಂಗ, ಭೃಂಗ, ಮೀನ ಒಂದೊಂದು ನಮ್ಮ ಇಂದ್ರಿಯ ವ್ಯಾಪಾರಗಳಿಗೆ ಒಂದೊಂದು ಪ್ರಾಣಿಗಳ ದೃಷ್ಟಾಂತ ಕೊಟ್ಟರು. ಒಂದೊಂದು ಪ್ರಾಣಿ ಒಂದೊಂದು ವಿಷಯ ಪದಾರ್ಥಗಳಿಗೆ ತಾವು ಮನಸ್ಸಾಕಿದ್ರೇನೇ ಹತ ಆಗ್ತದೆ. ನಾವು ಅಷ್ಟೂ ವಿಷಯದಲ್ಲೂ ಮನಸ್ಸಾಕಿದ್ದೇವೆ ಅಂತಂದ್ರೆ ಸಾಧನೆ ಎನಿತು ಆಗಬೇಕು. 6 ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆಯೋ ಅಂಬಿಗ, ಅದನ್ನು ನೀನೇ ನಿವಾರಿಸಬೇಕು. ಇದು ಈ ವಂಶವನ್ನ
ದಾಸರು ಎಲ್ಲಿಂದ ತಗೊಂಡಿದ್ದಾರೆ ಅಂತಂದ್ರೆ ಭಾಗವತದ 12ನೇ ಸ್ಕಂದದಲ್ಲಿ ಹಂಸಗೀತೆ ಅಲ್ಲಿ ವಿಷಯ ಬರುತ್ತೆ. ಸನತ್ ಕುಮಾರರು ಬ್ರಹ್ಮದೇವರನ್ನ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ನಾವು ಬಾಹ್ಯ ಇಂದ್ರಿಯಗಳನ್ನ ನಿಗ್ರಹ ಮಾಡಿ ಯಾವುದೋ ಪದಾರ್ಥವನ್ನ ನೋಡಬೇಕು ಅಂತ ಮನಸ್ಸು ಹೇಳಿತು. ಯಾವುದಕ್ಕೆ ಹೇಳಿತು? ಇಂದ್ರಿಯವನ್ನ ಮಾಧ್ಯಮ ಮಾಡಿಕೊಂಡು ಮನಸ್ಸಿನಿಂದ ಈ ಬಾಹ್ಯ ಇಂದ್ರಿಯ ಪದಾರ್ಥವನ್ನ ನೋಡ್ಲಿಕ್ಕೆ ಶುರು ಮಾಡಿತು. ಈಗ ಇಂದ್ರಿಯವನ್ನ ನಿಗ್ರಹ ಮಾಡಿದೆ ಅಂತ ಅನ್ಕೊಳ್ಳೋಣ. ಕಣ್ಣನ್ನು ಮುಚ್ಚಿಕೊಂಡೆ ನಾನು. ಕಣ್ಣನ್ನು ಮುಚ್ಚಿದರೂ ಕೂಡ ಮನಸ್ಸು ಪದಾರ್ಥವನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತು. ಅಷ್ಟು ಸಾಮರ್ಥ್ಯ ಮನಸ್ಸಿಗಿದೆಯಂತೆ. ಹಾಗಾದರೆ ಬಾಹ್ಯ ಇಂದ್ರಿಯಗಳು, ಮನಸ್ಸು ಇವೆರಡನ್ನೂ ನಿಗ್ರಹ ಮಾಡಬೇಕಾದರೆ ಏನು ಉಪಾಯ ಅಂತ ಸನತ್ ಕುಮಾರರು ಬ್ರಹ್ಮದೇವರನ್ನ ಪ್ರಶ್ನೆ ಮಾಡ್ತಾರೆ. ಬ್ರಹ್ಮದೇವರು ಒಂದೂ ಮಾತನ್ನ ಆಡೋಲ್ವಂತೆ. ಆ ಕಾಲಕ್ಕೆ ಒಂದು ಹಂಸ ಪಕ್ಷಿ ಬರುತ್ತಂತೆ. ಬಂದದ್ದೇ ಬ್ರಹ್ಮದೇವರು ಎದ್ದು ನಿಂತು ನಮಸ್ಕಾರವನ್ನು ಮಾಡ್ತಾರಂತೆ. ಸನತ್ ಕುಮಾರರು ಕೇಳ್ತಾರಂತೆ, ಯಾರದು ಅಂತ ಕೇಳ್ತಾರೆ. ಹಂಸ ಪಕ್ಷಿ ಹೇಳ್ತಂತೆ, ನಿಮ್ಮ ಪ್ರಶ್ನೆನೇ ಸರಿ ಇಲ್ಲ ಅಂತಾರೆ. ಯಾಕೆ ಅಂತ ಕೇಳಿ, ಬ್ರಹ್ಮದೇವರೇ ಎದ್ದು ನಿಂತು ನಮಸ್ಕಾರ ಮಾಡಿದ್ದಾರೆ ಅಂದ್ರೆ ಬಂದಿರೋನು ಯಾರು? ನಾನು ಸಾಕ್ಷಾತ್ ಪರಮಾತ್ಮನೇ ಅಂತ ತಿಳಿಸ್ತಾರೆ. ಕ್ಷಮಾ ಯಾಚನೆ ಮಾಡಿ ನಮಸ್ಕಾರಾದಿಗಳನ್ನು ನಡೆಸಿದ್ರು. ಅದೇ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಆಗ ಹಂಸನಾಮಕನಾದ ಪರಮಾತ್ಮ ತಾನು ತಿಳಿಸ್ದ, ಮತ್ತೇನಿಲ್ಲ, ಇಂದ್ರಿಯಗಳು ಮನಸ್ಸು ಎರಡನ್ನೂ ನನಗೆ ಅರ್ಪಣೆ ಮಾಡಿ ಎರಡನ್ನೂ ನಿಗ್ರಹ ಮಾಡುವುದು ನಾನೇ ಅಂತ ತಿಳಿಸ್ಬಿಟ್ಟ. ಅದನ್ನೇ ದಾಸರಾಯರಲ್ಲಿ ಏನು ತಿಳಿಸ್ತಾ ಇದ್ದಾರೆ, ಆರಿಂದ ನಾಗದೋ ಅಂಬಿಕಾ ಅದ ನಿವಾರಿಸಿ ದಾಟಿಸು ಅಂಬಿಕಾ ಅಂತ ಇಷ್ಟು ಕ್ರಮದಲ್ಲಿ ಏನು ಆ ಪರಮಾತ್ಮನ ಅನುಗ್ರಹ ಅವರಿಗಾಗಬೇಕಾದರೆ 6 ತಿಂಗಳು ಕಾಲ ಪರಮಾತ್ಮ ಅವರ ಮನೆ ಬಾಗಿಲು ತಾನು ಹೋಗಿದ್ದಾನಂತೆ. ಸವಕರು ನಾಣ್ಯವನ್ನು ಕೊಡ್ತೇನೆ ಅಂತ ತಾವು ಹೇಳೋಣ. ಇಷ್ಟಕ್ಕೆ ಪರಮಾತ್ಮ ಅನುಗ್ರಹ ಮಾಡಲಿಲ್ಲ. ಪುನಃ ಅವನ ಪತ್ನಿ ಬಳಿಗೆ ಹೋದನಂತೆ. ಹಿತ್ತಲ ಬಾಗಿಲಿಗೆ ಹೋಗಿ ಮತ್ತೆ ಆತನ ಮಡದಿಯ ಬೆನ್ನತ್ತಿ ಬಿದ್ದನು ಬಿದ್ದ ತಾರೆನುತ ಮಗನ ಮುಂಜಂದತ್ಯಧಿಕ ದಿಂಬಾಗಿ ತೆರೆಯುತ್ತ. ಆ ಕಾಲಕ್ಕೆ ಸರಸ್ವತಿ ಬಾಯಿ ಅಂದಂತೆ, ಸ್ವಾಮಿ ನನ್ನ ಹತ್ರ 1 ರೂಪಾಯಿ ಇಲ್ಲ, ಹೇಳ್ಕೊಳ್ಲಿಕ್ಕೆ ಇಷ್ಟು ಶ್ರೀಮಂತಿಗೆ, ಅದೇ ಯಾವ್ದು ಕೊಡ್ಲಿಕ್ಕೂ ನನ್ನಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತಂದ್ರೆ ನಮ್ಮ ದೇವರನ್ನಂತೆ, ಮುತ್ತಿನ ಮೂಗುತಿಯು ಕೊಡೆಯೇನೆ. ಆಶ್ಚರ್ಯ ಆಗೋಯ್ತಂತೆ ಸರಸ್ವತಿ ಬಾಯಿ. ಅಲ್ಲ, ಇದು ನಮ್ಮ ತವರ ಮನೆಯಿಂದ ಕೊಟ್ಟಿದ್ದು ಅನ್ನೋದನ್ನ ಈ ಬ್ರಾಹ್ಮಣನಿಗೆ ಹೇಗೆ ಗೊತ್ತಾಯ್ತು? ಇಷ್ಟು ಆಲೋಚನೆ ಮಾಡುತ್ತಂತೆ ಮನಸ್ಸಿನಲ್ಲಿ. ಇನ್ನೊಂದು ಶಾಸ್ತ್ರದ ನಿಯಮ, ತವರು ಮನೆಯಿಂದ ಬಂದ ಪದಾರ್ಥಕ್ಕೆ ಆ ಹೆಣ್ಮಕ್ಕಳೇ ಅಧಿಕಾರಿಯಂತೆ, ಅದು ಬೇರೆ. ಅದರಿಂದ ನೀನು ಕೊಡ್ಲಿಕ್ಕೆ ನಿನಗೆ ಸ್ವಾತಂತ್ರ್ಯ ಇದೆ ಅಂತ ಪರಮಾತ್ಮ ತಿಳಿಸಿದ್ದಂತೆ. ಉತ್ತಮಳು ತೆಗೆದಿತ್ತಳ, ಆ ಕ್ಷಣಕ್ಕೆ ತೆಗೆದು ಕೊಟ್ಟೇ ಬಿಟ್ಲಂತೆ. ಅಂತಹ ಸಾಧ್ವಿ ಶಿರೋಮಣಿ ಸರಸ್ವತಿ ಬಾಯಿ. ಪರಮಾತ್ಮ ಏನು ಮಾಡ್ದ? ತಗೊಂಡು ಹೋಗ್ಬೇಕು ಬ್ಯಾಡ, ತಗೊಂಡು ಏನು ಮಾಡಿದಂತೆ, ಜೋಗೆಯಿಂದ ಭರಣ ತಂದು ಆಕೆ ಗಂಡನ ಕಣ್ಣೆದುರಿಗೆ ಹಾಕಿದನು, ತಾಪಾಕಿ ಕೊಡು ಎನ್ನುತ್ತಾ. ನೋಡಿದ್ರು ಶ್ರೀನಿವಾಸ ನಾಯಕರು, ಆ ಪ್ಯಾಟರ್ನ್ ನಲ್ಲಿದ್ದಂತಹ ಮೂಗುತಿ ಇಬ್ಬರತ್ರ ಮಾತ್ರ ಅಂತೆ. ಕೃಷ್ಣದೇವರಾಯನ ಪತ್ನಿ ಹತ್ರ ಇದ್ದಂತೆ, ಅವರನ್ನು ಬಿಟ್ರೆ ಶ್ರೀನಿವಾಸ ನಾಯಕರು ಪತ್ನಿ. ಇದು ನಮ್ಮ ಆಕಿಯದು ಎಂದಾತ ನುಡಿಯುತ್ತ. ಅಲ್ಲ, ಇದು ನಮ್ಮ ಮನೆಯವ್ರದಲ್ವಾ ಅಂತ ಅನ್ಕೊಂಡ್ರೆ ಮನ್ಮಾಯ. ಮರುಕ್ಷಣಕ್ಕೆ ಪರಮಾತ್ಮ ಏನು ಮಾಡದಂತೆ, ಮಾಯೆಯನ್ನು ಕವದು ಬಿಟ್ಟಂತೆ. ಆಗ ಮರುಕ್ಷಣಕ್ಕೆ ಮನಸ್ಸಿಗೆ ಬಂತಂತೆ, ಅನ್ಯರದು ಇಂಥಾದ್ಯಾಕೆ ಇರಬಾರದೆಂದು ಯೋಚಿಸುತ್ತಾ.
ಬೇರೆಯವ್ರದ್ದು ಇರ್ಬೋದೋ ಏನೋ ಅಂತ ತಲೆಗೆ ಬಂತಂತೆ. ಬಂದದ್ದಲ್ಲ, ದೇವರು ಬರೆಸದ್ನಂತೆ ವ್ಯಾಪಾರ. ನಮ್ಮ ಸ್ವಾಮಿ ಅಂದ, ನಿನ್ನನ್ನ ನನ್ನ ಮಾಯೆಯಲ್ಲಿ ಇಟ್ಕೊಳ್ಳೋದೇನೋ, ಮಾಯಾ ನಾಮಕಳಾದ ಲಕ್ಷ್ಮೀದೇವಿನೇ ನನ್ನ ಮಾಯೆಗೆ ವಶಳಾಗ್ತಾಳೆ ಎಂದಂತೆ ಪರಮಾತ್ಮ. ಶ್ರೀನಿವಾಸ ಕಲ್ಯಾಣದಲ್ಲಿ ದೇವರಿಗೆ ಆಗ್ಲೋ ಈಗ್ಲೋ ಅಂತಂದ್ರೆ ಸೂರ್ಯನ ರಥ ಹತ್ಕೊಂಡು ಬಂದೇ ಬಿಟ್ಲಂತೆ ನೋಡಿ. ಅಂದ್ರೆ ಜಗತ್ತಿಗೆ ಮಾಯೆಯನ್ನು ಕೊಡ್ತಕ್ಕಂತಹ ಲಕ್ಷ್ಮೀದೇವಿನೇ ನನ್ನ ಮಾಯೆಗೆ ಒಳಗಾಗ್ತಾ ಇದ್ದಾಳೆ ಅಂತಂದ್ರೆ ಇನ್ನು ನೀನು ಆಗ್ತೀಯೋ ಇಲ್ವೋ ಋಷಿಷ್ಠಂಶ ಹೇಳಿದಾಗ ಆಗ ಶ್ರೀನಿವಾಸ ನಾಯಕರು ಕೇಳಿದ್ರಂತೆ, ಇದಕ್ಕೆ ಎಷ್ಟು ಪಗಾರ ಕೊಡಬೇಕು ಅಂತ. ನಮ್ಮ ಸ್ವಾಮಿ ಅಂದ, 400 ಶುಭ್ರ ಕೊಡು ಎಂದಾಕಿ ಹೋದನು ತಿರುಗಿ ಬಾರದೆ, ವ್ಯಾಸರಾದೆ ಭಜಿಸಿರೋ ಗುರು ಪುರಂದರ ದಾಸರಾಯ. 400 ಶುಭ್ರ ಕೊಡು ಅಂತ ಏನರ್ಥ ಅಂತಂದ್ರೆ, ನಮ್ಮ ಶರೀರದಲ್ಲಿ ಎಷ್ಟು ನಾಡಿಗಳು, 72,000 ನಾಡಿಗಳು. ಅದನ್ನು ಹೇಳಿದ್ರೆ ನಾವು ನಾಡೋದೇ ಬಿಟ್ಬಿಡ್ತೇವೆ. ನಾಡೋದು ಅಂದ್ರೆ ಏನು? ಅನ್ವೇಷಣೆ ಅಂತ, ನಡು ಅನ್ವೇಷಣೆ ಅಂತ ಧಾತು. ನಾವು ದೇವರನ್ನು ಹುಡುಕೋದೇ ಬಿಟ್ಬಿಡ್ತೇವಂತೆ. ಅದಕ್ಕೆ ನನ್ನ ಶಾಸ್ತ್ರಕಾರರು ಅದನ್ನು ಬಿಡಿ ಅಂತ. ಕೊನೆಯ ಪಕ್ಷ ಎಷ್ಟಂತೆ? ಈ ಕಡೆ 50, ಈ ಕಡೆ 50 ಅಂತಂದ್ರೆ ಎಷ್ಟಾಯಿತು? 100 ಆಯಿತು. ಇನ್ನ ಪ್ರಧಾನ ನಾಡಿಗಳು ಎಷ್ಟು? 4. ಅದು ಸುಷುಮ್ನಾ ನಾಡಿಗೆ 4 ಪ್ರಭೇದಗಳು ಯಾವ್ದ್ಯಾವುದು? ಆರ್ಯ, ಅವಭಾಸಿನಿ, ವೈದ್ಯುತ, ವಜ್ರಿಕ. ಈ 4 ನಾಡಿಗಳು ಆಚೆ ಈಚೆ ಬದಿಯಲ್ಲಿ 50 ನಾಡಿಗಳು ಸೇರಿಸಿದ್ರೆ ಎಷ್ಟಾಯಿತು? 104 ನಾಡಿಗತನಾದ ಪರಮಾತ್ಮನನ್ನ ಚಿಂತನೆ ಮಾಡುವುದೇ ಶುಭ್ರ ಕೊಡು. ನಿನ್ನನ್ನು ನೀನು ಸಮರ್ಪಣೆ ಮಾಡಿಕೋ, ಅದೇ ನೀನು ನನಗೆ ಕೊಡಬೇಕಾದಂತಹ ಮೌಲ್ಯ ಅನ್ನಂತೆ ಪರಮಾತ್ಮ. ನಿನ್ನ ಹಣ ತಗೊಂಡು ನಾ ಏನು ಮಾಡಲು? ಲಕ್ಷ್ಮೀಪತಿ ನಾನು ಅಂತ ಪರಮಾತ್ಮ. ಆದ್ರಿಂದ ಆತ್ಮನಿವೇದನಂ ಅದನ್ನು ಮಾಡು ಅಂತ ಹೇಳ್ತಾ ಪರಮಾತ್ಮ ತಾನು ಹೊರಟೇ ಬಿಟ್ಟಂತೆ ಆ ಕಾಲಕ್ಕೆ. ಶ್ರೀನಿವಾಸ ನಾಯಕರು ತಾವು ಬಾಗಲನ್ನು ಕಾದ್ರು, ಎಷ್ಟೊತ್ತಾರು ಬರಲೇ ಇಲ್ಲ. ತಿರುಗಿ ಬ್ರಾಹ್ಮಣ ಬಾರದಿರಲು ಕರೆದು ತನ್ನ ಹೆಂಡತಿಯ ಬರೆಯ ನಾಸಿಕವನ್ನೇ ಕಂಡಾನು. ಮೂಗುತಿಯು ಎಲ್ಲಿದೆ ಎನ್ನಲು ಮುರುದಿಹುದು ಎಂದಾಕೆ ಬೇಡಿದಳು. ಒಳ ಹೋಗಿ ತರದಿರೆ ಅರೆವೆ ನಿನ್ನ ಜೀವವೆಂದಾನು. ವಿಷಕೊಂಬೆನೆಂದು ಕರದಿ ಬಟ್ಟಲ ಧರಿಸಲಾಕ್ಷಣ, ಬಟ್ಟಲೊಳಗಿಟ್ಟ ನರಹರಿ ಮೂಗುತಿಯ. ವ್ಯಾಸರಾದೇ ಭಜಿಸಿರೋ. ಏನ್ ವಿಜಯರಾಯರು ಬರೆದಿದ್ದಾರೆ ಅಂದ್ರೆ, ಇಡೀ ಸನ್ನಿವೇಶವನ್ನೇ ಮಹಾನುಭಾವರು ಪದದಲ್ಲಿ ಆ ಒಂದು ಕ್ರಮದ ಕೊಟ್ಬಿಟ್ಟಿದ್ದಾರೆ. ಆ ಕ್ಷಣ ಪರಮಾತ್ಮ ಅನುಗ್ರಹ ಮಾಡಿಬಿಟ್ಟಂತೆ. ನನ್ನನ್ನ ಸ್ಮರಣೆ ಮಾಡ್ತೇನೆ ಅಂತ ಅಂದೋರ್ಗೆ ನಾನು ಅನುಗ್ರಹ ಮಾಡ್ತೇನೆ ಅಂತ ಹೇಳಿದಾಗ ನನಗಾಗಿ ಇದೇ ಒಂದು ವಿಷಯವನ್ನು ಮುಂದೆ ತಗೊಂತಾರೆ. ನಮ್ಮ ದಾಸರಾದ ನಂತರದಲ್ಲಿ ಪ್ರತಿನಿತ್ಯ ಸರಸ್ವತಿ ಬಾಯಿ 4 ಗಂಟೆಗೆ ಎದ್ದು ಬಾಗಿಲ ನೀರು ಹಾಕೋದು, ರಂಗವಲ್ಲಿ ಹಾಕೋದು, ಬೇಕಾದ ಕೈಕರೆ ನಡೆಸ್ತಾ ಇದ್ದು ಸಾಧ್ವಿ ಶಿರೋಮಣಿ. ಒಂದಷ್ಟು ದಿವಸಗಳು ವಿಚಿತ್ರ ವ್ಯಾಪಾರ ನಡೀತಾ ಇತ್ತು. ಅವ್ರು ಬರೋ ಪೂರ್ವದಲ್ಲೇ ರಂಗವಲ್ಲಿ ಹಾಕುತ್ತಿರೋರಂತೆ. ಅಷ್ಟು ಮಾತ್ರ ಅಲ್ಲ, ಘಮ 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 ಅಂತ ಪರಿಮಳ ಬರುತ್ತೆ. ಏನೋ 1 ದಿವಸ 2 ದಿವಸ ಆಯಿತು, 1 ಪಕ್ಷ ಆಗೋಯ್ತು, 1 ಮಾಸ ಕಳೀತು, ಅದೇ ಪ್ರಕಾರ ನಡೀತಾ ಇದೆಯಂತೆ. ದಾಸರಲ್ಲಿ ತಿಳಿಸಿದ್ರಂತೆ ಮಾತನ್ನ, ಸ್ವಾಮಿ ನೋಡ್ರಿ, ಪ್ರತಿನಿತ್ಯ ಬೆಳಗ್ಗೆ ಇದೊಂದು ಕೈಕರೆ ನಡೀತಾ ಇದೆ, ಯಾರು ಬಂದು ಹಾಕ್ತಾರೋ ಏನೋ ಅಂತಂದ್ರೆ. ದಾಸರಂದ್ರಂತೆ, ಗೊತ್ತಾದ್ರೆ ಮಹತ್ವ ಹೋಗುತ್ತೆ, ಬೇಡ ಅಂದ್ರೆ. ಇಲ್ಲ ಸ್ವಾಮಿ, ನಾ ತಿಳ್ಕೋಬೇಕು, ದಯಮಾಡಿ ತಿಳಿಸ್ರಿ ನನಗೆ ಅಂತಂದ್ರೆ. ನೀನ್ ದಿನ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತಿ ಅಂದ್ರಂತೆ. ನಮ್ಮನ್ನು ಕೇಳಿದ್ರೆ 7 ಗಂಟೆಗೆ ಅಂತೀವಿ.
4 ಗಂಟೆಗೆ ಎದ್ದುಬಿಟ್ಟಿರ್ತೇನೆ ಸ್ವಾಮಿ. ನಾನು ನಾಳೆ ಒಂದು ಕೆಲಸ ಮಾಡು, 3:15 ಗಂಟೆಗೆ ಏಳು ಅಂದರೆ ಆ 3:15 ಗಂಟೆಗೆ ತಾನೆದ್ದು ಬಾಗಿಲನ್ನು ತೆರೆದ್ರೆ ಅನೇಕ ಜನ ಸ್ತ್ರೀಯರು ರಂಗವಲ್ಲಿಯನ್ನು ಹಾಕ್ತಾ ಇದ್ದಾರಂತೆ. ಒಳ್ಳೆ ಸುಗಂಧದ ಪರಿಮಳ ಬರ್ತಾ ಇರಬೇಕು. ಸರಸ್ವತಿ ಬಾಯಿ ಅಲ್ಲಂತೆ, ಅಮ್ಮ ನೀವೆಲ್ಲ ಯಾರು, ನೀವ್ಯಾಕೆ ನಮ್ಮನೆ ಬಾಗಿಲು ಬಂದು ರಂಗವಲ್ಲಿ ಹಾಕ್ತಾ ಇದ್ದೀರಿ? ನೋಡ್ಲಿಕ್ಕೆ ಒಳ್ಳೆ ದೇವತಾ ಸ್ತ್ರೀಯರಂತೆ ಕಾಣಿಸ್ತಾ ಇದ್ದೀರಲ್ಲ ಅಂತಂದ್ರೆ, ಮೊದಲಿಗೆ ಆ ಹೆಣ್ಣುಮಕ್ಕಳೆಲ್ಲ ಬಂದು ಸರಸ್ವತಿ ಬಾಯಿಗೆ ನಮಸ್ಕಾರ ಮಾಡಿದ್ರಂತೆ. ಇನ್ನೂ ಸ್ವಲ್ಪ ಗಾಬರಿ ಆಗೋಯ್ತು. ಅಲ್ಲ, ನೀವೆಲ್ಲ ಬಂದು ನನಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ, ಆಗ ಹೆಣ್ಮಕ್ಳು ಹೇಳಿದಂತೆ, ಮತ್ತೇನಿಲ್ಲಮ್ಮ, ಪರಮಾತ್ಮನಿಗೆ ಮೂಗುತಿಯನ್ನ ಕೊಟ್ಟಂತಹ ಏಕೈಕ ಸಾಧ್ವಿ ಶಿರೋಮಣಿ ಅಂದ್ರೆ ಅದು ನೀನೇ ಅಂತ. ಅದಕ್ಕಾಗಿ ನಮ್ಮ ದೇವರು ಎಷ್ಟು ಅನುಗ್ರಹ ಮಾಡುತ್ತೆ ನಿನಗೆ ಅನ್ನೋ ಆ ಕ್ರಮದಿಂದ ನಾವು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇವಮ್ಮ ಅಂತೆಲ್ಲ ತಾವು ತಿಳಿಸಿದ್ರು. ತಿಳಿಸಿದಾಗ ಸರಿ ಆಯ್ತಮ್ಮ, ಆದರೆ ನಿಮ್ಮ ಪರಿಚಯನೇ ಗೊತ್ತಾಗಲಿಲ್ವಲ್ಲ ಅಂತಂದ್ರೆ, ಆಗ ಒಬ್ಬೊಬ್ರು ತಮ್ಮ ಪ್ರವರ ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ನಾನು ಗಂಗಾ ಅಂತಂದ್ಲಂತೆ ಮೊದಲಿಗೆ. ಆಶ್ಚರ್ಯ ಆಗೋಯ್ತು. ಅಲ್ಲ, ನದ್ಯಾಭಿಮಾನಿ ದೇವತೆಗಳಾದ ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ಕಾವೇರಿ, ನರ್ಮದಾ ಎಲ್ಲ ನದ್ಯಾಭಿಮಾನಿ ದೇವತೆಗಳೆಲ್ಲ ಬಂದ್ಬಿಟ್ಟಿದ್ರಂತೆ. ಅಮ್ಮ ನೀವ್ಯಾಕೆ ಬಂದಿದ್ದೀರಿ? ನಾನು ನಿಮ್ಮನೆ ಬಾಗಿಲಿಗೆ ಬರಬೇಕು, ನಾವು ನಿಮ್ಮಲ್ಲಿ ಬರಬೇಕು, ನಾವು ನಿಮ್ಮ ಬಾಗಿನ ಸಮರ್ಪಣೆ ಮಾಡಬೇಕು. ಆದರೆ ನೀ ಯಾಕೆ ನಮ್ಮನೆಗೆ ಬಂದಿದ್ದೀರಿ, ನೀವ್ಯಾಕೆ ಇಂತಹ ಕಾರ್ಯ ನಡೆಸ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದಾಗ, ಆಗ ಆ ನದ್ಯಾಭಿಮಾನಿ ದೇವತೆಗಳು ತಿಳಿಸಿದ್ರಂತೆ, ಅಮ್ಮ ಲೋಕದ ಜನರ ದೋಷ ಎಲ್ಲ ನಮ್ಮಲ್ಲಿ ಬಿಟ್ಟು ಹೋಗ್ತಾರೆ, ಅದನ್ನು ತಗೊಂಡು ನಾವೇನ್ ಮಾಡಬೇಕು, ನಾವೇ ಹೇಗೆ ಅದನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂತಂದ್ರೆ, ಸೋತ್ತಮರ ಮನೆ ಬಾಗಿಲಲ್ಲಿ ಇದ್ದು ನಾವು ರಂಗವಲ್ಲಿಯನ್ನು ಹಾಕಿದ್ದೇವೆ ಅಂತಂದ್ರೆ ಆ ಎಲ್ಲಾ ದೋಷಗಳು ಪರಿಹಾರ ಆಗ್ತದೆ ಎಂದು ತಿಳಿಸುತ್ತಿರುತ್ತೆ. ಇದನ್ನೇ ಜಗನ್ನಾಥ ದಾಸರು ಅಣುಹರ್ಕತಾಂಸಾರದಲ್ಲಿ ತಾವು ಹೇಳ್ತಾ, ಕೋವಿದರ ಸದನ ಹೆಗ್ಗದವ ಕಾಯುವುದೇ ಫಲವಿದು ಬಾಯುವುದಕ್ಕೆ ಎಂದು ತಿಳಿಸಿದ್ದಾರೆ. ಜನ್ಮ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪಾಪಾದಿಗಳೆಲ್ಲ ಭಸ್ಮ ಆಗ್ಬೇಕು ಅಂತಂದ್ರೆ ಮಹೀಯಸಾಮ್ಯತ್ಪಾದ ರಜೋಭಿಷೇಕಂ. ಪ್ರಹ್ಲಾದ ರಾಜರು ಈ ಮಾತನಾಡ್ತಾರೆ ಹಿರಣ್ಯಕಶ್ಯಪ ಮುಂದೆ. ಅಲ್ಲೋ ಪ್ರಹ್ಲಾದ, ನಿನಗೆ ಯಾರೋ ಇಷ್ಟು ಇದು ತಿಳಿಸಿತ್ತು ಅಂತಂದ್ರೆ, ಪ್ರಹ್ಲಾದ ರಾಜರಂದ್ರಂತೆ, ಯಾರೋ ಹೇಳ್ಕೊಟ್ರೆ ಬರೋದಲ್ಲ, ನೋಡಿದ್ರೆ ಬರೋದಲ್ಲ, ಬಾಯ್ಪಾಟ್ ಮಾಡಿದ್ರೆ ಬರೋದಲ್ಲ, ಮತ್ತೆ ಹೆಂಗ್ ಬಂತಪ್ಪ ಅಂತಂದ್ರೆ ಮಹೀಯಸಾಮ್ಯತ್ಪಾದ ರಜೋಭಿಷೇಕ. ಯಾವ ಜನ್ಮದಲ್ಲಿ ಸೋತ್ತಮರ ಪಾದದ ಧೂಳಿನ ಕಣವನ್ನು ಶಿರಸಾಧಾರಣೆ ಮಾಡಿದ್ನೋ ಅದರ ಫಲ ಇವತ್ತಿಂತಹ ಮಹಿಮಾ ಅಂತ ತಾವು ತಿಳಿಸ್ತಾ ಇದ್ದಾರೆ. ಅದಕ್ಕೆ ವಾಯುಸ್ತುತಿ ಪ್ರಾರಂಭ ಆಗೋದೇ ಎಲ್ಲಿಂದ? ವಾಯುದೇವರ ಪಾದದ ಧೂಳಿನ ಕಣದಿಂದ ವಾಯುಸ್ತುತಿ ಪ್ರಾರಂಭ. ಶ್ರೀಮದ್ ವಿಷ್ಣುಘ್ನಿಷ್ಠ ಅಧಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ ವಾಂಸವೋಸ್ಮಾನ್ ಪುನಂತು. ಇದನ್ನ ನೀವು ಯಾರೋ ಧಾರಣೆ ಮಾಡ್ತೇವೆ ಅಂತ ಹಂಗ ಅರ್ಥ ಮಾಡಬೇಡ್ರಿ ಎಂದ್ರು ಪಂಡಿತಾಚಾರ್ಯ. ತ್ರಿಭುವನ ಮಹಿತಾ ಶಾರದಾ ಶಾರದೆ ಎಂದು ಸಮಸ್ತವಾಗಿ 3 ಲೋಕದಿಂದಲೂ ಕೂಡ ಮಾನ್ಯತರಾಗಿರ್ತಕ್ಕಂತಹ ಭಾರತೀಯ ಸರಸ್ವತಿ ದೇವಿಯರು ಧಾರಣೆ ಮಾಡ್ತಾ ಇರುತ್ತೆ ನೋಡಿ. ಹೀಗೆ ಸೋತ್ತಮರ ಮನೆಯ ಸೇವೆಯ ಒಂದು ಫಲ ಏನು ಅಂತಂದ್ರೆ, ಅನಂತ ಜನ್ಮದ ಪಾಪಗಳೆಲ್ಲ ಭಸ್ಮ ಅನ್ನೋ ಅಂಶವನ್ನೇ ಆ ನದ್ಯಾಭಿಮಾನಿ ದೇವತೆಗಳು ಸರಸ್ವತಿ ಬಾಯಿ ಬಂದು ತಾವು ಹೇಳೋಣ. ಸರಿ, ಇದೇ ವಿಷಯವನ್ನು ತಗೊಂಡು ಹೋಗಿ ದಾಸರ ಮುಂದೆ ತಾವು ಹೇಳಿದ್ರಂತೆ, ಸ್ವಾಮಿ ಬಂತವರು ಸಾಮಾನ್ಯ ಅಲ್ಲ, ನದ್ಯಾಭಿಮಾನಿ ದೇವತೆಗಳು ಬಂದ್ಬಿಟ್ಟಿದ್ರು ಅಂತ ತಾವು ತಿಳಿಸಿದಾಗ, ಪ್ರಾಯಶಃ ಆಗ ರಚನೆ ಆದದ್ದೇ ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ, ಯಮುನಾ, ಸಿಂಧು, ಸರಸ್ವತಿ ಎಲ್ಲ ನದಿಗಳು ಎಣೆಯಾಗಿ ನಿಲ್ಲುವವು ಅಂತ ಇಷ್ಟು ಒಂದೊಂದು ದೇವರ ನಾಮಕ್ಕೆ ಒಂದೊಂದು ಪ್ರಸಂಗವನ್ನ ತಗೊಳ್ಳಿಕ್ಕೆ ಅವಕಾಶ ಉಂಟು ಅಂತ ಹೇಳ್ತಾ, ಹೀಗೆ ಹರುಷದಿಂದ ಆಭರಣ ತಂದು ಪುರುಷನ ಕೈಯೊಳಗೆ ಇಡಲು ತರಸಿ ತನ್ನೊಳಗಿದ್ದ ಪೆಟ್ಟಿಗೆಯ. ಶ್ರೀನಿವಾಸ ನಾಯಕರೇನು ಹಂಗಿಂಗಿಡೋರಲ್ಲ, ಮತ್ತೆ ಅದನ್ನ ಒಂದು ಪೆಟ್ಟಿಗೆ, ಆ ಪೆಟ್ಟಿಗೆ ಒಳಗೆ ಇನ್ನೊಂದು ಪೆಟ್ಟಿಗೆ, ಆ ಪೆಟ್ಟಿಗೆ ಒಳಗೆ ಇನ್ನೊಂದು ಪೆಟ್ಟಿಗೆ,
ಹೆಂಗೆ ಬಿಂಬ ಹೇಗೋ ಪ್ರತಿಬಿಂಬ ಹಾಗೆ. ಯಾವುದು ಪ್ರಸಂಗ? ಈ ಕೃಷ್ಣ ತಾನು ತೀರ್ಥಯಾತ್ರೆಗೆ ಹೋದಾಗ ಒಂದು ದೇವ್ರ ಪೆಟ್ಟಿಗೆ ಇಟ್ಕೊಂಡು ಬಂದ್ಬಿಟ್ಟಿದ್ದಂತೆ. ಸರಿ, ಎಲ್ರಿಗೂ ಕೂಡ ಕುತೂಹಲ, ಕೃಷ್ಣ ಯಾರು ಪೂಜೆ ಮಾಡ್ತಾನೆ? ನಮ್ಮ ದೇವರೇನು ಮಾಡ್ದ? ಒಂದು ಪೆಟ್ಟಿಗೆ ತೆಗೆದ, ಒಳಗಡೆ ಏನು ಇದೆ ಅಂತ ಅಂದ್ಬಿಟ್ಟು ಇನ್ನೊಂದು ಪೆಟ್ಟಿಗೆ ಇತ್ತು, ಅದಕ್ಕೊಂದು ಬೀಗ ಬೇಗ ಹಾಕ್ಬಿಟ್ಟಿದ್ದ. ಅದನ್ನು ತೆಗೆದ, ಅದೊಳಗಡೆ ಇನ್ನೊಂದು ಪೆಟ್ಟಿಗೆ ಇತ್ತು, ಅದನ್ನು ತೆಗೆದ, ಅದೊಳಗಡೆ ಒಂದು ಸಂಪುಷ್ಟ ಇತ್ತು. ಆ ಸಂಪುಷ್ಟದ ಒಳಗೆ ತನ್ನ ಭಕ್ತರ ಪಾದದ ಧೂಳನ್ನು ಇಟ್ಕೊಂಡಿದ್ದಂತೆ. ನೋಡಿ, ಪರಮಾತ್ಮ ಬಿಂಬನಾದ ಪರಮಾತ್ಮ ಮಾಡ್ದ ಅಂದ್ರೆ ಪ್ರತಿಬಿಂಬರಾದ ನಾರದರು ಮಾಡಬೇಕು ಬೇಡವೋ ಅದಕ್ಕೆ ತಾವೇನ್ ಮಾಡಿದ್ರಂತೆ, ತರಸಿ ತನ್ನೊಳಗಿದ್ದ ಪೆಟ್ಟಿಗೆಯ ಆ ಪೆಟ್ಟಿಗೆಯನ್ನು ತೆಗೆದು ನೋಡಿದ್ರೆ ಅದು ಕಾಣದಿರೆ ಬೆರಗಾಗಿ ನೋಡಿದ ತನ್ನ ಮಡದಿಯ ನಿಜ ಪೇಳುಯನೆ. ಅದು ಏನಾಗಿದೆ ಹೇಳು ಅಂತಂದ್ರೆ, ಅರಸಿ ಪೇಳ್ದಳು ಕೊಟ್ಟ ಸುದ್ದಿಯ. ಸ್ವಾಮಿ, ನನ್ನ ಮಾತೆ ನೀವು ಕೇಳಲಿಲ್ಲ, ನಾನು ಯಾವಾಗ ವಿಷಪಾನ ಮಾಡಬೇಕು ಅಂತ ಹೊರಟೆ, ಆ ಕ್ಷಣ ಪರಮಾತ್ಮ ಮುಗುತಿ ಅಂತಾನಾಗ ಬಂದದ್ದು ಅಂತ ಇಷ್ಟೆಲ್ಲ ತಿಳಿಸಿದಾಗ ಸೋತ್ತವರು ಪ್ರೋಕ್ಷಜ್ಞಾನಿಗಳು ಸಾಕ್ಷಾತ್ ನಾರದರು ಕಾಲಕ್ಕೆ ವಿಶಿಷ್ಟವಾದ ವೈರಾಗ್ಯಾದಿಗಳಲ್ಲಿ ಜನ್ಯ ಆಗಬೇಕು. ಆದಂತಹ ಕಾಲಕ್ಕೆ ದೇವದೇವ ಎನ್ನ ಮನದ ಭಾವವನ್ನು ತಿಳಿಯೋದಕ್ಕೆ ತಾ ವೃದ್ಧ ಬ್ರಾಹ್ಮಣನಾಗಿ ಬಂದಿದ್ದ. ಪರಿಪಕ್ವ ದಶೆಯನ್ನಾವ ಕಾಲಕ್ಕಾಗಬೇಕೆಂದ. ಹೀಗೆಂದು ಮನಧನ ಗೋವಿದರ ಕರೆದಿತ್ತು ಹರುಷದಿ. ಕಾವನಯ್ಯನ ದಾಸನಾದ. ಆ ಕ್ಷಣ ವೈರಾಗ್ಯ ಜನ್ಯ ಆಗೋಯ್ತಂತೆ. ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು ಅಂತ ವೃದ್ಧ ಬ್ರಾಹ್ಮಣ ರೂಪದಿಂದ ಬಂದಿಯರು ಅಂತ ಏತತ್ ಕಾಲಕ್ಕೆ ತಾವು ಚಿಂತನಾದಿಗಳ ನಡೆಸ್ತಾ ಎಲ್ಲವನ್ನೂ ತಾವು ದಾನ ಮಾಡಿದ್ದಾರಂತೆ. ದಾನವನ್ನು ಮಾಡ್ತಾ ಮುಂದೆ ಯಾವ ವ್ಯಾಸರಾಜರನ್ನ ಕಾಣಲಿಕ್ಕೆ ತಾವು ನಿರಾಕರಣೆ ಮಾಡಿದ್ರೋ ಇಂದು ಅವರನ್ನೇ ಅರಸಿ ತಾವು ಹೋಗಿದ್ದಾರಂತೆ. ಹೋದಂತಹ ಕಾಲಕ್ಕೆ ವ್ಯಾಸರಾಜರು ತಾವು ಅವರಿಗೆ ತಪ್ತಮುದ್ರಾ ಧಾರಣೆ ಮೊದಲಾದಂತಹ ಎಲ್ಲ ವೈಷ್ಣವ ದೀಕ್ಷೆಗೆ ಏನೇನು ಬೇಕು ಎಲ್ಲವನ್ನು ಕೂಡ ತಾವಲ್ಲಿ ನಡೆಸಿರೋಣ. ಲಕ್ಷ್ಮೀಪತಿಯ ಪಾದದಲ್ಲಿ ಲಕ್ಷವಿಟ್ಟು ವ್ಯಾಸರಾಯರ ಶಿಕ್ಷೆಯಿಂದ ಅಂಕಿತವಗೊಳ್ಳುತ್ತ ಅಧಿಪದ ಕೊರತೆ 5 ಲಕ್ಷ ಪದ ಸುಳಾದಿ ಪೇಳುತ್ತ ಪ್ರತಿ ದಿವಸದಲ್ಲಿ ಪಕ್ಷಿ ವಾಹನ ನಾಟ್ಯವಾಡುತ್ತ ಅಪರೋಕ್ಷ ಪುಟ್ಟಲು ಮೋಕ್ಷ ಸ್ಥಾನಕ್ಕೆ ಕರೆದೊಯ್ದು ಅಧೋಕ್ಷಜ ಸಂರಕ್ಷಿಸಿದ. ವ್ಯಾಸರಾಜರಿಂದ ತಾವು ಅಂಕಿತವನ್ನ ಪಡಿತಾ ಪುರಂದರ ವಿಠಲ ಅನ್ನೋ ಅಂಕಿತವನ್ನು ತಾವು ಧರಿಸಿದ್ದಾರಂತೆ. ಅಂದಿನಿಂದ ಎಷ್ಟು ದೇವರ ನಾಮವನ್ನು ತಾವು ರಚನೆ ಮಾಡಿದ್ದಾರೆ, ನಮ್ಮ ಊಹೆಗೆ ನಿಲುಕೋಲ್ಲ ಅಷ್ಟು ದೇವರ ನಾಮವನ್ನು ತಾವು ರಚನೆ ಮಾಡಿಕೊಟ್ಟಿದ್ದಾರೆ. 4,75,000 ದೇವರ ನಾಮವನ್ನು ಬರೆದಿದ್ದಾರೆ. ಅದು ಯಾವಾಗ ಬರೋದ್ರು? ಇದರ ಮಧ್ಯದಲ್ಲಿ ಸಂಗೀತ ಶಾಸ್ತ್ರದ್ದು ಅದರ ಬೇರೆ ಒಂದಷ್ಟು ತಾವು ವಿಶೇಷವಾಗಿ ಕೃಷಿಯನ್ನ ಮಾಡ್ತಾ ಪಿಳ್ಳಾರಿ ಗೀತೆ ಮೊದಲಾದಂತಹ ಯಾವುದದು ಸಾಪಾಸ ಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದು ಅದೊಂದು ಆ ಒಂದು ವಿಶಿಷ್ಟವಾದ ಕ್ರಿಯೆಯನ್ನು ಬೇರೆ ತಾವು ನಡೆಸಿರ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಪ್ರತಿನಿತ್ಯ ಗೋಪಾಲ ವೃತ್ತಿಯನ್ನು ಮಾಡ್ತಿರಬೇಕು. ಇದರ ಮಧ್ಯದಲ್ಲಿ ತಾವು ನಿತ್ಯ ಅನುಷ್ಠಾನಾದಿಗಳನ್ನು ನಡೆಸಿರಬೇಕು. ಅದಕ್ಕೆ ಚ್ಯುತಿಯಾಗಿರಬಾರದು. ಇಲ್ಲಿ ತಮ್ಮ ಸಂಕಲ್ಪ ಪೂರ್ಣ ಆಗಬೇಕು. 1,20,000 ದೇವರ ನಾಮ ತೀರ್ಥಕ್ಷೇತ್ರಗಳ ಬಗ್ಗೆ ತಾವು ರಚನೆ ಮಾಡಿದ್ದಾರೆ. 1,20,000 ದೇವರ ನಾಮ, ಸುಮಾರು 90,000 ದೇವರ ನಾಮಗಳು ಮೂರ್ತಿ ಧ್ಯಾನದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಪರಮಾತ್ಮನ ಒಂದೊಂದು ಅರ್ಥಾತ್ ಭಾಗವತದಲ್ಲಿ ಬರ್ತಕ್ಕಂತಹ ವಿರಾಟ್ ರೂಪದ ಚಿಂತನೆ ಅಂತ ಏನಿದೆ ಅದರ ವಿಸ್ತಾರವನ್ನ ಪುರಂದರದಾಸರು ಎಷ್ಟು ಮಾಡಿದ್ದಾರೆ ಅಂದ್ರೆ 90,000 ಕೃತಿಗಳಲ್ಲಿ ಮಾಡಿದ್ದಾರೆ. ಇವತ್ತು ನಮಗೊಂದು 20 ಸಿಗುತ್ತೋ 30 ಸಿಗುತ್ತೋ ಗೊತ್ತಿಲ್ಲ, ನಮಗೆ ನಮ್ಮ ಅವಸ್ಥೆ ಹಂಗಾಗಿದೆ. ಆದರೆ ಇಷ್ಟು ಕ್ರಮದಲ್ಲಿ ಇನ್ನು 5,000 ಕೃತಿಗಳು ಮಧ್ವ ಪರಂಪರೆ ಬಗ್ಗೆ ಬರೆದಿದ್ದಾರೆ ಆಚಾರ್ಯರು. ನಮಗಿವತ್ತು ಸಿಗ್ತಾ ಇಲ್ಲ ಅಷ್ಟೇನೆ. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭಿ ತೀರ್ಥರು, ಟೀಕಾಕೃತಪಾದರು, ಹೀಗೆ ಯಾರ್ಯಾರು ಬ್ರಹ್ಮಣ್ಯ ತೀರ್ಥರು, ಸುವರ್ಣ ತೀರ್ಥರು, ಶ್ರೀಪಾದರಾಜರು,
ಅವರ ಪೂರ್ವ ಆಚಾರ್ಯ ಯಾರ್ಯಾರಿದ್ರು ಆ ಈ ಸಮಗ್ರ ಪರಂಪರೆಯನ್ನು ಕುರಿತು ಅವರು ಮಾಡಿರ್ತಕ್ಕಂತಹ ಸ್ತೋತ್ರ ಸುಳಾದಿಗಳು ಸುಮಾರು 5,000 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇನ್ನ 14,000 ಸುಳಾದಿಯನ್ನು ರಚನೆ ಮಾಡಿದ್ದಾರೆ. ಇನ್ನು ಉಳಿದ ಶೇಷ ಭಾಗನೇ ಅವರ ಮಕ್ಕಳಾದ ಮಧ್ವಪತಿಗೆ ಅನುಗ್ರಹ ಮಾಡಿದ್ದು. ಮಧ್ವಪತಿಗೆ ಎಷ್ಟು ಅನುಗ್ರಹ ಅಂತಂದ್ರೆ, ಪ್ರತಿನಿತ್ಯ ಪುರಂದರದಾಸರಿಗೆ ಒಂದು ಜವಾಬ್ದಾರಿಯನ್ನು ವ್ಯಾಸರಾಜರು ವಹಿಸಿದ್ರಂತೆ. ಪ್ರಾಣದೇವರ ಪೂಜೆಯನ್ನು ಮಾಡುವುದು, ಯಂತ್ರೋದ್ಧಾರಕ ಪ್ರಾಣದೇವರ ಪೂಜೆ. ಕಾರ್ಯನಿಮಿತ್ತ ತಾವೆಲ್ಲೋ ಹೋಗ್ಬೇಕಾಗಿ ಬಂತು. 1 ವಾರದ ಮಟ್ಟಿಗೆ ಮಧ್ವಪತಿಗೆ ಹೇಳಿದ್ರಂತೆ. ಸರಿ, ಮಧ್ವಪತಿ ತಾನು ಹೋದ. ಇನ್ನು ಏನು 10 ವರ್ಷದ ಹುಡುಗ ಹೋಗಿದೆ. ಸರಸ್ವತಿ ಬಾಯಿ ನೈವೇದ್ಯವನ್ನು ಕೊಟ್ಟಿದ್ರು, ತಗೊಂಡು ಹೋಗಪ್ಪ ಪ್ರಾಣದೇವರು ಮಾಡ್ಕೊಂಡು ಬಾ ಅಂತಂದ್ರು. ಪ್ರಾಣದೇವರ ಮುಂದೆ ಇಟ್ಟರು. ಏನು ಪ್ರಾಣದೇವರು ಏನು ಪ್ರತಿನಿತ್ಯ ಬಂದು ಸ್ವೀಕಾರ ಮಾಡಬೇಕಾ? ಹಂಗೇನಲ್ಲ. ಆದರೆ ಮಧ್ವಪತಿ ಬಿಡ್ಲಿಲ್ಲ ಗೊತ್ತಿಲ್ಲ. ಅಲ್ಲ, ನಾವು ಒಪ್ಪಿಕೊಟ್ರೆ ಉಣ್ತ್ಯಾ, ನಾ ಕೊಟ್ರೆ ಯಾಕೆ ತಗೊಳ್ಳಲ್ಲ ಅಂತ ಹಠಕ್ಕೆ ಬಿದ್ರಂತೆ. ನೋಡ್ರಿ, ಹನುಮಂತ ದೇವರು ಸೋತ್ರಂತೆ. ತಾವೇ ಬಂದು ಸಮಗ್ರ ತಗೊಂಡ್ಬಿಟ್ರಂತೆ. ಸ್ವಲ್ಪ ಉಳಿಸ್ಬೇಕು ಬೇಡ, ಹಂಗೆ ಮಾಡಲೇ ಇಲ್ಲ ನಮ್ಮ ದೇವರು. ಯಾರು ಹನುಮಂತ ಅಷ್ಟು ತಗೊಂಡ್ಬಿಟ್ರೆ. ಸರಿ, ಗಾಳಿ ತಟ್ಟೆ ತಂದ್ಬಿಟ್ನಂತ. ಕೇಳಿದ್ರು ಸರಸ್ವತಿ ಬಾಯಿ, ಅಲ್ಲೋ ನೈವೇದ್ಯ ಎಲ್ಲೋ? ನೀನೇನು ಹೇಳಿದ್ದು? ಹನುಮಪ್ಪ ನೈವೇದ್ಯ ಮಾಡುವಂತೆ. ನಾನು ಮಾಡಿದೆ, ಹನುಮಪ್ಪ ಬಂದ ತಗೊಂಡ ಅಂತ. 1 ವಾರ ಇದೇ ಕ್ರಮ ನಡೆದಿರ್ತಂತೆ. ಪುರಂದರದಾಸರು ಬಂದರು, ಸರಸ್ವತಿ ಬಾಯಿ ಕಂಪ್ಲೇಂಟ್ ಹೋಯಿತು. ನೋಡ್ರಿ, ನಿಮ್ಮ ಹುಡುಗ ಪ್ರತಿನಿತ್ಯ ಇದೇನೋ ಒಂದು ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಅದೇನು ದಾರಿನೇ ತಿನ್ಕೊಂಡು ಬರ್ತಾನೋ, ಅದೇನು ಮಾಡ್ತಾನೋ ಕೇಳಿದ್ರೆ ಹನುಮಪ್ಪಿಂದ ಅಂತ. ಸ್ವಲ್ಪ ವಿಚಾರ ಮಾಡ್ರಿ ಅಂತ. ನಡಿಯಪ್ಪ, ಅದೇನು ಹನುಮಂತ ದೇವರು ತಿಂತಾರೋ ನನಗೂ ತೋರಿಸು ಅಂದ್ರಂತೆ ಪುರಂದರದಾಸ. ಅಂದರೆ ತಗೊಂಡು ನೈವೇದ್ಯ ಇಡಬೇಕು, ಹನುಮಂತ ದೇವರು ಬರಲೇ ಇಲ್ಲ. ನನಗೆ ಅಪಮಾನ ಮಾಡ್ತೀಯಾ ಅಂತ ಅದೇ ಬಂಡೆಗಲ್ಲಿ ತಲೆ ಹೊಡ್ಕೊಳ್ಳಿಕ್ಕೆ ಹೋದ್ರಂತೆ. ಆಗ ಹನುಮಂತ ದೇವರು ಸ್ವಯಂ ತಾವಲ್ಲಿಂದ ಬರಬೇಕು, ಬಂದು ತಾವು ನೈವೇದ್ಯವನ್ನು ತಗೊಳ್ತಾ ಇರಬೇಕು. ವಿಶೇಷವಾಗಿ ದಾಸರು ತಾವು ಆನಂದವನ್ನು ಪಡ್ತಾ ಇದ್ದಾರಂತೆ. ಹೀಗೆ ಅಂತಹ ಮಧ್ವಪತಿ ದಾಸರು ದೇಹವನ್ನು ಬಿಡೋ ದಿವಸ ಇದೇ ದಿವಸ. ಮಧ್ವಪತಿ ತಾ ಬಂದಂತೆ, ನಿಮ್ಮ ಸಂಕಲ್ಪ ಪೂರ್ಣ ಆಗಿಲ್ವಲ್ಲ ಅಂತ. ಏನು ಸಂಕಲ್ಪ? ಪಂಡರಾಪುರದಲ್ಲಿ ವಿಠ್ಠಲನ ಮುಂದೆ ದಾಸರು ತಾವೊಂದು ಸಂಕಲ್ಪವನ್ನು ಮಾಡಿದ್ರಂತೆ. 5 ಲಕ್ಷ ಪದ ಪದ್ಯ ಸುಳಾದಿಗಳನ್ನ ನಾವು ರಚನೆ ಮಾಡ್ತೇವೆ, ನಿನಗೆ ಅರ್ಪಣೆ ಮಾಡ್ತೇನೆ ಸ್ವಾಮಿ ಅಂತ ತಾವು ಸಂಕಲ್ಪ. ಬಹುಕಾಲ ಅವರ ವಾಸ ಮಾಡಿರ್ತಕ್ಕಂತಹ ಕ್ಷೇತ್ರ ಪಂಡರಾಪುರ. ಹಿಂಗಿದ್ದಾಗ ಮಧ್ವಪತಿ ಕೇಳಿದ, ನಿಮ್ಮ ಸಂಕಲ್ಪ ಪೂರ್ಣ ಆಗ್ಲಿಲ್ವಲ್ಲ ಅಂತ ಅಂದಾಗ ದಾಸರಂದ್ರಂತೆ, ನೀನಿದೆಯಲ್ಲೋ ಅನ್ನಂತೆ. ಅಲ್ಲ, ಈ ಜನ್ಮದಲ್ಲಿ ಆಗೋತ್ತಾ ಅನ್ನಂತೆ. ಈ ಜನ್ಮ ಇಲ್ಲ ಅಂದ್ರೆ ಮುಂದಿನ ಜನ್ಮ ಅಂತಂದ್ರಂತೆ. ಆ ಮುಂದಿನ ಜನ್ಮದಲ್ಲೇ ವಿಜಯರಾಯರಾಗಿ ಬಂದು 25,000 ಪದಪದ್ಯ ಸುಳಾದಿಯನ್ನು ತಾವೇನು ರಚನೆ ಮಾಡಿದ್ದಾರೆ. ದಾಸರಾಯನ ದಯವ ಸೂಸಿ ಪಡೆದನ. ಇದು ಒಂದು ಜನ್ಮದ ಸಾಧನೆಯಿಂದಾಗಿ ವಿಜಯರಾಯರು ಸುಳಾದಿ ದಾಸರು ಆದರು ಅಂತ ಹಂಗಲ್ಲ. ಇದೇ ಪುರಂದರದಾಸರ ಮನೆಯಲ್ಲಿ ಹಸುವಾಗಿದ್ದು ಸೇವೆಯನ್ನು ಮಾಡಿ ತರುವಾಯ ಅವರ ಮಕ್ಕಳಾಗಿ ಬಂದು ಅಲ್ಲಿ ಹನುಮಂತ ದೇವರ ಸೇವೆಯನ್ನು ಮಾಡಿ ದಾಸರ ಅನುಗ್ರಹವನ್ನು ಪಡೆದು ಮುಂದೆ ತಾವು ವಿಜಯರಾಯರಾಗಿ ಬಂದು ಅಷ್ಟು ಸೇವೆ ಮಾಡಬೇಕಾದರೆ ಪುರಂದರ ದಾಸರ ಅನುಗ್ರಹದಿಂದ ಅಂತ ನಮಗೆ ತಿಳಿಸ್ತಾ ಇದ್ದಾರೆ. ಏತತ್ಕ್ರಮದಿಂದ ಹೀಗೆ ಆ ಪದಪದ್ಯ ಸುಳಾದಿಗಳನ್ನೆಲ್ಲ ತಾವು ರಚನೆ ಮಾಡಿರ್ತಕ್ಕಂಥದ್ದು. ದೇವಮೂರ್ತಿ ಧ್ಯಾನಕ್ಕೆ 90,000 ಕೃತಿಗಳನ್ನು ತಾವು ರಚನೆ ಮಾಡ್ತಾ ಪುರಾಣಗಳನ್ನು ಆಧರಿಸಿ ಬರ್ತಿರ್ತಕ್ಕಂತಹ ಕೀರ್ತನೆಗಳು 90,000. ಇವತ್ತು ನಮಗೆಲ್ಲ ಸ್ವಲ್ಪ ಪ್ರಸಿದ್ಧವಾಗಿ ಗೊತ್ತಿರೋದು 1-2 ಗೊತ್ತಿದೆ ಅಷ್ಟೇ. ಒಂದು ಗಜೇಂದ್ರ ಮೋಕ್ಷ ಗೊತ್ತಿದೆ, ಮತ್ತೊಂದು ಸಪ್ತಮಸ್ಕಂದ ಭಾಗವತದಲ್ಲಿ ಬರ್ತಕ್ಕಂತಹ ನಾರಸಿಂಹನೆಂಬ ದೇವನು ನಂಬಿದಂತ ನರರಿಗೆಲ್ಲ ವರವ ಕೊಡುವನು. 13 ನುಡಿಗಳಲ್ಲಿ ಸಮಗ್ರ ಸಪ್ತಮಸ್ಕಂದ ಭಾಗವತವನ್ನು ಕೊಟ್ಬಿಟ್ರು. ಏನು ಆ ರಚನಾ ಕೌಶಲ್ಯ! ಸುಮ್ಮನೆ ನಾವು ಮನೆಯಲ್ಲಿ ಅದಕ್ಕೇನು ಅನುವಾದ ಬೇಡ, ಅದಕ್ಕೇನು ಪ್ರವಚನ ಬೇಡ, ಏನೇನು ಬೇಡ.
ಸುಮ್ಮನೆ ನಮ್ಮ ನಾವು ಕೂತ್ಕೊಂಡು ಹೇಳ್ತಿದ್ದೇನೆ, ಇಡೀ ಸಪ್ತಮ ಸ್ಕಂದ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಹಂಗೆ ರಚನೆ ಮಾಡಿಬಿಟ್ರು ಮಹಾನುಭಾವರು. ಅಂಥದ್ದು 90,000 ಕೃತಿಗಳನ್ನ ತಾವು ಪುರಾಣಗಳ ಕಥೆಯನ್ನು ಆಧರಿಸಿ ರಚನೆ ಮಾಡಿರ್ತಕ್ಕಂಥದ್ದು. ಇನ್ನು ಮುಂಡಿಗೆಗಳು ಮತ್ತು ಉಗಾಭೋಗ ಇದು ಸುಮಾರು ಒಂದು 16,000 ಅಂತ ಒಂದು ಲೆಕ್ಕವನ್ನು ಕೊಡ್ತಾರೆ ನಮಗೆ. ಏತತ್ ಕ್ರಮದಲ್ಲಿ ಅತ್ಯಂತ ಅಮಾನುಷವಾದಂತಹ ಕ್ರಿಯೆಗಳನ್ನು ಕೂಡ ತಾವು ತೋರಿದ್ದಾರೆ. ಒಂದಾವರ್ತಿ ವ್ಯಾಸರಾಜರೊಟ್ಟಿಗೆ ಏಕಾದಶಿಯ ಜಾಗರವನ್ನು ತಾವು ಮಾಡಿದ್ರಂತೆ. ಮಾಡಿದ್ರು. ಬೆಳಗಿನ ಜಾವ ಹರಿವಾಣ ಸೇವೆ ಇಷ್ಟೆಲ್ಲ ಮುಗೀತು. ಮುಗಿಯೋ ಕಾಲಕ್ಕೆ ದಾಸರಿಗೆ ಸ್ವಲ್ಪ ಶ್ರಮ ಆಯಿತಂತೆ. ಮನೆಗೆ ಹೋಗಿ ಒಂದು 10 ನಿಮಿಷ ತಲೆ ಕೊಡೋಣ ಅಂತ ಅಂದ್ಕೊಂಡು ವಿಶ್ರಾಂತಿ ಮಾಡೋಣ ಅಂತ ಹೊರಟ್ರಂತೆ. ವಿಶ್ರಾಂತಿಗೆ ಅಂತ ಹೋದಾಗ ಗಾಢವಾದ ನಿದ್ರೆಗೆ ಜಾಸ್ತಿ. ಇಷ್ಟೊತ್ತಿಗೆ ವ್ಯಾಸರಾಜರ ಸಂಸ್ಥಾನ ಪೂಜೆ ಮಹಾಮಂಗಳಾರತಿ ಸಮಯಕ್ಕೆ ಬಂದ್ಬಿಡ್ತದೆ. ವ್ಯಾಸರಾಜರಂದ್ರಂತೆ, ಓ ಕರ್ಕೊಂಬಂದ್ರಪ್ಪ ನಮ್ಮ ಪುರಂದರ ದಾಸರನ್ನ ಅಂತ. ಸರಿ, ದಾಸರನ್ನ ಕರೆದ್ರು. ದಾಸರ ಆಗಿನ ನಿದ್ದೆಯಿಂದ ಎದ್ದು ಬಂದ್ರಂತೆ. ಕಣ್ಣು ಉಚ್ಕೊಂಡು ಬೇರೆ ಬಂದರು. ಹಿಂದಿನ ದಿವಸಕ್ಕಿಂತ ಅಂಗಾರ ಹಾಗೆ ಇತ್ತು. ಬಂದರು, ಮುಖ ತೊಳ್ಕೊಂಡ್ರು, ತೀರ್ಥ ತಗೊಂಡಿದ್ವಿ. ತೀರ್ಥ ಕೊಡೋ ಕಾಲಕ್ಕೆ ವ್ಯಾಸರಾಜರು ನಕ್ಬಿಟ್ರಂತೆ. ಇವತ್ತಿನ್ನೇನು ಪಾಠ ಮಾಡಬೇಕು ಅಂತಿದ್ಯಪ್ಪ ಅಂತ ಮನಸ್ಸಿನಲ್ಲಿ ಅನ್ಕೊಂಡ್ರಂತೆ ವ್ಯಾಸರಾಜರು. ಇಷ್ಟೊತ್ತಿಗಾಗಲೇ ಕುಸು 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 ಇಡೀ ಸಭಾ ಮಂಟಪದಲ್ಲಿ ಹರಡ್ಬಿಡ್ತದೆ. ದಾಸರು ನಾನೇ ಕರೆದಿದ್ದು ರೀ ದಾಸರನ್ನ, ಮಲಗಿದ್ರು, ಹಾಗೆ ಬಂದ್ಬಿಟ್ರು ಅಂತ. ಇಷ್ಟೆಲ್ಲ ಅಂಶಗಳು ಹೊರಟಾಗ ವ್ಯಾಸರಾಜರು ತಾವು ಇಡೀ ಸಭೆಯನ್ನು ಉದ್ದೇಶಿಸಿ ಹೇಳಿದ್ರಂತೆ, ಭೋಜನ ಕಾಲದಲ್ಲಾದರೂ ಒಂದಿಷ್ಟು ಹರಿನಾಮ ಸಂಕೀರ್ತನೆ ಮಾಡಬಾರ್ದೆ ಅಂತ ಹೇಳ್ತಾ ಒಬ್ಬೊಬ್ಬರಿಗೆ ಒಂದೊಂದು ಭಾಗವತ ಶ್ಲೋಕವನ್ನು ಹೇಳ್ರಿ ಅಂತ ಅಂದ್ಬಿಟ್ರು. ಎಲ್ಲರೂ ಒಂದೊಂದು ಶ್ಲೋಕವನ್ನು ಹೇಳ್ತಾ ಇದ್ರು. ದಾಸರ ಒಂದು ಅವಕಾಶ ಬಂತು. ಆಗ ದಾಸರು ತಾವು ಆ ಕಾಲಕ್ಕೆ ಒಂದು ಕೃತಿಯನ್ನು ರಚನೆ ಮಾಡಿದ್ದಾಗೋಗಿದ್ದಂತೆ. ನಾವು ಸ್ನಾನ ಮಾಡಿಲ್ಲ ಅಂತ ತಾನೇ ನಿಮ್ದು ಪೂರ್ವಪಕ್ಷ. ನಿಮ್ಮದು ಸ್ನಾನ ಆಗಿದ್ಯಾ ಅಂತ ಕೇಳಿದ್ರಂತೆ. ತನುವ ನೀರೊಳಗದ್ದಿ ಫಲವೇನು, ತಮ್ಮ ಮನದಲ್ಲಿ ದೃಢ ಭಕ್ತಿ ಇಲ್ಲದ ಮನುಜರು ತನುವ ನೀರೊಳಗದ್ದಿ ಫಲವೇನು ಅಂತ ತಿಳಿಸಿದ್ರು. ಇದು ಸುಮ್ಮನೆ ಶಬ್ದ ಪ್ರಯೋಗ ಮಾಡಿದ್ದಲ್ಲ. ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಕೊಟ್ಟಿರ್ತಕ್ಕಂತಹ 5 ವಿಧವಾದ ಸ್ನಾನದಲ್ಲಿ ಅತಿ ಮುಖ್ಯವಾಗಿ ಮಾಡಬೇಕಾದಂಥ ಎಲ್ಲವೂ ಮುಖ್ಯವೇ. ಅದು ಒಂದಂತೂ ಎಂತಹ ಅವಸ್ಥೆಯಲ್ಲೂ ಬಿಡ್ಲಿಕ್ಕೆ ಅವಕಾಶ ಇಲ್ಲದಿರೋ ಒಂದು ಸ್ನಾನ ಯಾವುದು? ಧ್ಯಾನ ಸ್ನಾನ. ಧ್ಯಾನ ಸ್ನಾನವನ್ನು ಅವಶ್ಯ ಮಾಡಲೇಬೇಕು. ಅದನ್ನೇ ಮುಂದೆ ತಾವು ಹೇಳ್ತಾರೆ, ಧ್ಯಾನದಿ ಮಾಧವನ ನೋಡ್ಪುದೇ ಸ್ನಾನ. ಇಷ್ಟು ಅಂಶವನ್ನು ಹೇಳ್ತಾ ಜ್ಞಾನ ತತ್ವಗಳ ತಿಳಿಯುವುದೇ ಸ್ನಾನ. ಕೇವಲ ಜ್ಞಾನ ತಿಳಿಯುವುದೇ ಅಲ್ಲ, ಜ್ಞಾನ ತಿಳಿಯೋದಲ್ಲ, ಜ್ಞಾನ ಬರೋದು. ಜ್ಞಾನದಲ್ಲಿರುವ ತತ್ವವನ್ನು ತಿಳಿಯುವುದು. ಹೇಗಿದೆ ಶಬ್ದ? ಜ್ಞಾನ ತಿಳಿಯೋದು ಅಂತಿದೆಯಾ ಶಬ್ದ? ಜ್ಞಾನ ತಿಳಿದಾಗ ಬರೋದು ಜ್ಞಾನ. ಹಾಗಾದ್ರೆ ಜ್ಞಾನದಲ್ಲಿ ನಮಗೆ ಯಾವುದಿರಬೇಕು? ತತ್ವ ಇರಬೇಕು. ಏನು ತತ್ವ ಅಂದರೆ? ಯಥಾರ್ಥ ಜ್ಞಾನ. ನಮ್ಮ ಸಿದ್ಧಾಂತಕ್ಕೆ ಏನು ಹೆಸರು? ತತ್ವವಾದ. ಭುವಿ ತತ್ವವಾದಂ, ಇದೇ ಶಬ್ದವನ್ನು ಹಾಕಿದ್ದಾರೆ. ಯಥಾರ್ಥವಾದ ಜ್ಞಾನ ನಮಗೆ ಪ್ರಾಪ್ತಿ ಆಗಬೇಕು ಅಂತಂದ್ರೆ ಅದಕ್ಕಿರ್ತಕ್ಕಂತಹ ಏಕೈಕ ಉಪಾಯ ಅಂತಂದ್ರೆ ಯಾವುದು ಅಂತಂದ್ರೆ ನಾವು ಆಚಾರ್ಯರ ಸಿದ್ಧಾಂತವನ್ನೇ ನಾವು ಹೊಂದಬೇಕು. ಅದನ್ನೇ ಸ್ನಾನದ ವಿಷಯದಲ್ಲಿ ತಾವು ಎಷ್ಟೆಷ್ಟು ಕ್ರಮದಲ್ಲಿ ತಿಳಿಸಿದ್ದಾರೆ ಅನ್ನ ದುಷ್ಟ ವಿಷಯ. ಮತ್ತೊಂದು ಧ್ಯಾನದಿ ಮಾಧವನ ನೋಡ್ಪುದೇ ಸ್ನಾನ, ದುಷ್ಟರ ಸಂಗವ ಬಿಡುವುದೇ ಸ್ನಾನ, ಶಿಷ್ಟರ ಸಂಘದೊಳಿರುವುದೇ ಸ್ನಾನ. ನಾವು ದುಷ್ಟರ ಸಂಘ ಅಂತಂದ್ರೆ ಎಲ್ಲೋ ಬಾಹ್ಯದಲ್ಲಿರ್ತಕ್ಕಂತಹ ದುಷ್ಟರು ಅಂತ ಅನ್ಕೊಂಡಿದ್ದೇವೆ. ಅಲ್ಲ, ನಮ್ಮ ಶರೀರದಲ್ಲೇ
ಅನೇಕ ಜನ ದುಷ್ಟರು ಕೂತಿದ್ದಾರೆ. ನಮ್ಮ ದುಷ್ಟ ಕಾಮನೆಗಳಿಗೆಲ್ಲ ಅಭಿಮಾನಿ ಯಾರು? ಕಾಲನೇಮಿ ದೈತ್ಯ. ನೋಡಿ, ಹೀಗೆ ಒಂದೊಂದು ಕಾರಿಗೆ ದುಷ್ಟಾನ್ನವನ್ನು ತಿನ್ನಬೇಕು ಅಂತ ಅಪೇಕ್ಷೆ ಆದರೆ ಬಕಾಸುರ ಅವನು ಪ್ರೇರಣೆ ಮಾಡ್ತಾನೆ. ಪರಸ್ತ್ರೀಯರನ್ನ ನೋಡಬೇಕು ಅಂತ ಮನಸ್ಸಾಯಿತು ಅಂದರೆ ದುಶ್ಯಾಸನ ಅವನು ಕಾರ್ಯಪ್ರವೃತ್ತ ಮಾಡ್ತಾನಂತೆ. ಹೀಗೆ ಒಂದೊಂದು ಕಾರ್ಯಕ್ಕೆ ಒಬ್ಬೊಬ್ಬರು ಪ್ರವೃತ್ತಿಯನ್ನು ನಡೆಸ್ತಾ ಇರ್ತಾರಂತೆ. ಹಾಗೆ ಅಂಥವರ ಸಂಗವ ಬಿಡುವುದೇ ಸ್ನಾನ ಅಂತ. ಹೊಲೆಯ ಬಂದಾನೆಂದು ಒಳಗೆ ದೇವರ ಮಾಡಿ ಢಣ ಢಣ ಗಂಟೆಯ ಭಾರಿಸುತ್ತ ಮನಸ್ಸಿನ ಏನು ಮನಸ್ಸಿನ ಕೋಪ ಹೊಲೆಯಲ್ಲವೇನಣ್ಣ. ನಮ್ಮ ಮನಸ್ಸಿನಲ್ಲಿ ಕೋಪ ಇತ್ತು ಅಂತಂದ್ರೆ ಸಾಧನೆ ಗೋವಿಂದ ಅಂತ. ಕಾಮ ಕ್ರೋಧ ಬಿಡಿರೆಂಬೋ ಕಾಗದ ಬಂದಿದೆ ನಮ್ಮ ಕಮಲಾನಾಭ ಬರದ ತಾನೇ ಬರೆದ ಕಾಗದ ಬಂದಿದೆ. ಲಜ್ಜೆ ಬಿಟ್ಟು ಕುಣೀರೆಂಬೋ ಕಾಗದ ಬಂದಿದೆ. ಮುಂದೆ ಹರಿವಾಣ ಸೇವೆ ಆಗುತ್ತೆ. ಅದಕ್ಕೆ ಈಗಲೇ ದಾಸರ ಕಾಗದ ಕಳಿಸ್ಬಿಟ್ಟಿದ್ದಾರೆ. ಏನಂತ? ಲಜ್ಜೆ ಬಿಟ್ಟು ಕುಣಿಯರೆಂಬೋ ಕಾಗದ ಬಂದಿದೆ ನಮ್ಮ ಭಗವಾನಾಭ ತಾನೇ ಬರೆದ ಕಾಗದ ಬಂದಿದೆ ಅಂತ ಇಷ್ಟು ಕ್ರಮದಲ್ಲಿ ತಾವು ಹೇಳ್ತಾ, ಇನ್ನ ನಾವು ದುಷ್ಟರ ಸಂಘ ಮಾಡುವುದು, ನಾವು ಬಿಡುವುದು ನಮ್ಮ ಅಧೀನ ಅದು ಅಂತಂದ್ರೆ ಇನ್ನೊಂದು ಕೃತಿಯಲ್ಲಿ ದಾಸರು ಇದನ್ನು ಉಲ್ಲೇಖ ಮಾಡೋದು ಎಷ್ಟು ಸುಲಭವಾಗಿ ಹೇಳಿದ್ರು ಅಂದ್ರೆ ದೇವರ ಮೇಲೆ ಹಾಕ್ಬಿಡ್ಬೇಕಂತದ್ದು. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ಶಿಷ್ಟರ ಸಂಗಮ ಮಾಡದಿದ್ದರೆ ಎನಗೆ ಆಣೆ ರಂಗ, ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ. ಇದೇ ಜಾಣ್ಮೆ ಅಂದ್ರೆ. ದುಷ್ಟರ ಸಂಘ ನೀನು ಬಿಡಿಸ್ಬಿಡು, ನಮ್ಗೆ ಯಾಕಾರು ಒಂದು ಸಂಘ ಬೇಕು ಅಂತ ಅನ್ಸುತ್ತೆ, ಸಜ್ಜನರ ಹತ್ರ ಹೊರಟೋಗ್ತೀವಿ, ಮಧು ಸಂಘಕ್ಕೆ ನಾವೇ ಬಂದ್ಬಿಡ್ತೀವಿ. ಹೌದೋ ಇಲ್ಲೋ? ನೀನು ಯಾವುದೋ ಲೌಕಿಕವಾದ ಚಿತ್ರಮಂದಿರಕ್ಕೆ ಹೋಗೋದನ್ನ ನೀನು ಬಿಡಿಸು, ಇನ್ನೆಲ್ಲ ಹೋಗೋದು ಅಂತ ಬರ್ತಾ ಇರ್ತೀವಿ. ಹಾಗೆ ಯಾರೋ ಒಬ್ರು ಆಚಾರ ಕಿರಿಸ್ತಾ ಇರ್ತಾರೆ, ಇದೇನು ಆಚಾರ ಕಿರಿಸ್ತಾ ಇದಾರಲ್ಲ ಅಂತ ಒಡೆ ಬಂದು ಕೂತ್ಕೊಂಡ ಮೇಲೆ ಇನ್ನು ತಾನ ಹೊರಡೋದು ಇಲ್ಲವೇ ಇರುವಂತೆ ನೋಡ್ರಿ. ಆ ಕ್ರಮದಲ್ಲಿ ಶಿಷ್ಟರ ಸಂಗಮ ಮಾಡದಿದ್ದರೆ ನಂದೇ ಸ್ವಾಮಿ ಜವಾಬ್ದಾರಿ. ಆದರೆ ಎಂದ್ರು ದುಷ್ಟರ ಸಂಗಮ ಬಿಡಿಸದಿದ್ದರೆ ನಿನಗೆ ಆಣೆ ಅಂತ. ಕಾಪು ಮನುಜರ ಸಂಗಮ ಮಾಡಿದರೆ ನನಗೆ ಆಣೆ ರಂಗ, ಲೌಕಿಕವ ಬಿಡಿಸದಿದ್ದರೆ ನಿನಗೆ ಆಣೆ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ಹೀಗೆ ಅನೇಕ ವಿಷಯವನ್ನ ತಾವು ಶಾಸ್ತ್ರ ಪ್ರಮೇಯಗಳನ್ನ ಸೇರಿಸ್ತಾ ಏತತ್ ಕ್ರಮದಲ್ಲಿ ಅನುಷ್ಠಾನವನ್ನು ನಡೆಸ್ತಾ ಯಾರು ಕ್ರಿಯಾದಿಗಳನ್ನು ಮಾಡ್ತಾರೋ ಅದೇ ನಿಜವಾದ ಸ್ನಾನ ಅನ್ನೋ ಒಂದು ಅಂಶವನ್ನೇ ಪುರಂದರದಾಸರು ತಾವು ಆ ಕೃತಿಯಲ್ಲಿ ಹೇಳುತ್ತಾ, ಇನ್ನೊಂದಾವರ್ತಿ ಯಾಯವಾರಕ್ಕೆ ದಾಸರು ಹೋಗಿದ್ರಂತೆ. ಅವರ ಚಿನ್ನ ಶಿಷ್ಯ ಯಾವಾಗ ವಜ್ರ ವ್ಯಾಪಾರಿಗಳಾದಾಗ ಅದರ ಮಹತ್ವ ಎಲ್ಲ ತಿಳಿಸ್ಬಿಟ್ಟಿದ್ದಂತೆ. ಯಾರು ತಿಳಿಸಿದ್ರು? ಶ್ರೀನಿವಾಸ ನಾಯ್ಕ. ಇವತ್ತು ಗ್ರಾಮ ಪ್ರದಕ್ಷಿಣೆಗೆ ಅವರ ಮನೆ ಮಾರ್ಗವಾಗಿ ಹೋಗ್ತಾರೆ ಅನ್ನೋ ವಿಷಯವೂ ಕೂಡ ಮುಟ್ಟಿತ್ತು ಅವನಿಗೆ. ಆತ ಏನು ಮಾಡ್ದ? ದಾಸರನ್ನು ಪರೀಕ್ಷೆ ಮಾಡೋಣ ಅಂತ ದಾಸರು ಬಂದಾಗ ಅವರ ಜೋಳಿಗೆಗೆ ಮುತ್ತು ರತ್ನಗಳನ್ನು ಹುಯ್ದು ಏನು ಮಾಡ್ತಾರೆ ನೋಡೋಣ ಅಂತ ಅವರನ್ನು ಹಿಂಬಾಲಿಸಿದ್ರೆ ನದಿ ತೀರಕ್ಕೆ ಹೋದ್ರಂತೆ. ಹೋದಾಗ ಅಲ್ಲಿ ಆ ಜೋಳಿಗೆಯಲ್ಲಿದ್ದಂತಹ ಮುತ್ತು ರತ್ನಗಳು ಹವಳ ಏನೇನಿತ್ತೋ ಎಲ್ಲ ತೆಗೆದು 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 ಎಲ್ಲ ನದಿಗೆ ಹಾಕ್ತಾ ಇದ್ರಂತೆ. ಎಲೆ ಒಡೆದೋಯ್ತಂತೆ. ಅಲ್ಲ, ಇದರ ಮಹತ್ವ ಹೇಳ್ಕೊಟ್ಟವ್ರೆ ನೀವೇ ಅದನ್ನ ನದಿ ಪಾಲ್ ಮಾಡ್ತಾ ಇದ್ದೀರಲ್ಲ ಅಂತಂದ್ರೆ ಆಗ ದಾಸರಂದ್ರಂತೆ, ಏನಿಲ್ಲಪ್ಪ, ಅಕ್ಕಿ ಮಧ್ಯದಲ್ಲಿ ಕಲ್ಲು ಸೇರ್ಕೊಂಡ್ಬಿಟ್ಟಿದೆ, ಅದಕ್ಕೆ ಅದನ್ನೆಲ್ಲ ಹೆಕ್ತಾ ಇದ್ದೇನೆ ಅಂತಂದ್ರಂತೆ. ಅಂದ್ರೆ ಕಲ್ಲಿಗೂ ಮುತ್ತು ರತ್ನಗಳಿಗೂ
ಏಕಪ್ರಕಾರವಾಗಿ ಕಾಣುವಷ್ಟು ಮೈರಾಗಿ ಬಂದು ಹೋಗಿತ್ತಂತೆ. ಕೃಷ್ಣದೇವರಾಯನ ತನಕ ವಿಷಯ ಮುಟ್ಟಿಬಿಡ್ತಂತೆ. ಯಾಕೆ ವಜ್ರ ವ್ಯಾಪಾರಿ ಅವನು ಶಿಷ್ಯ ತಾನು ಕೃಷ್ಣದೇವರಾಯನಿಗೆ ಹೇಳ್ದ, ಕೃಷ್ಣದೇವರಾಯ ನಮ್ಮ ಪುರಂದರದಾಸನ ಕರೆಸ್ಕೊಂಡಂತೆ, ಸ್ವಾಮಿ ನೀವು ಮುತ್ತು ರತ್ನಗಳನ್ನೆಲ್ಲ ತಗೊಂಡು ನದಿಗೆ ಹಾಕ್ಬಿಟ್ರಂತಲ್ಲ, ಹಿಂಗೆ ಹಾಕಿ ಮಾಡಿದ್ರಿ. ಆಗ ದಾಸ ರಚನೆ ಮಾಡಿದ್ದೆ, ನಿಮ್ಮ ಭಾಗ್ಯ ದೊಡ್ಡಾದೋ ನಮ್ಮ ಭಾಗ್ಯ ದೊಡ್ಡಾದೋ, ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ, ನಮ್ಮ ಭಾಗ್ಯ ನಾರಾಯಣ, ನಮ್ಮ ನಿಮ್ಮ ಭಾಗ್ಯ ದೊಡೆಯ ಪುರಂದರ ವಿಠಲ ಅಂತ ತಿಳಿಸಿದ್ರಂತೆ. ಯಾಕೆ ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ ಅಂದ್ರೆ ಏನು ಆ ಶಬ್ದಾರ್ಥ? ಅದಕ್ಕೆ ತಿಳಿಸುವುದು ಭಗವದ್ಗೀತೆಯ ಮಾತಿದು. ಅರ್ಜುನ ಕೃಷ್ಣನನ್ನ ಕೇಳಿದ, ಕೃಷ್ಣ ನಿನ್ನನ್ನೇ ಯಾಕೆ ಹೊಂದಬೇಕು? ಲಕ್ಷ್ಮೀದೇವಿನ ಹಿಡಿದ್ರೆ ಮೋಕ್ಷ ಸಿಗೋಲ್ವಾ? ಸಿಗತ್ತಪ್ಪ, ಹಿಡಿ 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 ಅಂತ. ಹಾಗಾದ್ರೆ ಲಕ್ಷ್ಮಿನೇ ಹಿಡಿತೇನೆ. ಆ ಹಿಡಿ ಆದ್ರೆ ಏನಿಲ್ಲ, ಇನ್ನೊಂದು ಜನ್ಮ ಎಕ್ಸ್ಟ್ರಾ ಆಗತ್ತೆ ಅಂತಂದ. ಶ್ರಮ ಏವ ಹಿ ಕೇವಲಂ. ಪರಮಾತ್ಮ ಶ್ರಮ ಜಾಸ್ತಿನೋ ಅಂದ. ಎಷ್ಟು ಶ್ರಮ ಅಂದ? ಇನ್ನೊಂದು ಜನ್ಮ ಅಡಿಷನಲ್ ಆಗುತ್ತೆ ಅಂದ್ಬಿಟ್ಟ ಪರಮಾತ್ಮ. ಆ ಒಂದು ಜನ್ಮ ಅಡಿಷನಲ್ ಅಲ್ಲ, ಆ ಜನ್ಮದಲ್ಲಿ ಅನಂತ ಕ್ರಮಗಳನ್ನು ಮಾಡಿಬಿಡ್ತೇವೆ. ಅದಕ್ಕೆ ಇನ್ನೆಷ್ಟು ಜನ್ಮಗಳು ಬಂದು ಹೋಗ್ತದೋ ಗೊತ್ತಿಲ್ಲ. ಹಾಗಾದ್ರೆ ನಾ ಏನ್ ಮಾಡಬೇಕು ಅಂದ? ಲಕ್ಷ್ಮಿ ಜೊತೆಗೆ ನನ್ನನ್ನು ಹಿಡಿಬೇಕು. ಕೇವಲ ಲಕ್ಷ್ಮೀ ತತ್ವವನ್ನೇ ಹಿಡಿದ್ರೆ ಬಂಧನಕ್ಕೆ ಒಳಗಾಗ್ತೀಯಾ ಅಂತ ಪರಮಾತ್ಮ. ಅದನ್ನೇ ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ಅಂತ. ಇದನ್ನೇ ಭಾಗವತದ ದಶಮಸ್ಕಂದದಲ್ಲಿ ವಸುದೇವನ ದೃಷ್ಟಾಂತವನ್ನು ನಾವು ತಗೊಂಡಾಗ, ಯಾವಾಗ ಕೃಷ್ಣಾವತಾರ ಆಯಿತು, ಕೃಷ್ಣನನ್ನ ಯಾವಾಗ ವಸುದೇವ ತಾನ ಕೈಯಲ್ಲಿ ಹಿಡಿದೋ ಇದ್ದಂತ ಸರಪಳಿಗಳೆಲ್ಲದರಿಂದ ಮುಕ್ತನಾಗ್ಬಿಟ್ಟಂತೆ. ಯಾಕೆ? ಪರಮಾತ್ಮನನ್ನು ಹಿಡಿದುಬಿಟ್ಟ. ಆ ಕಾಲ ಇದ್ದಂತಹ ದ್ವಾರಗಳೆಲ್ಲ ತೆರೆಕೊಂಡುವಂತೆ. ನಂದಗೋಪನ ಮನೆಗೆ ಹೋದ, ಅಲ್ಲಿ ಕೃಷ್ಣನನ್ನ ಬಿಟ್ಟ, ಕೇವಲ ಲಕ್ಷ್ಮೀದೇವಿ ಮಾತ್ರ ಹಿಡ್ಕೊಂಡು ಬಂದಾಗ ಏನಾಯ್ತು? ಬಂಧನಕ್ಕೆ ಒಳಗಾದ. ಅಂದ್ರೆ ಏನರ್ಥ? ನಿಮ್ಮ ಭಾಗ್ಯ ಲಕ್ಷ್ಮೀದೇವಿ, ನಮ್ಮ ಭಾಗ್ಯ ನಾರಾಯಣ ಅನ್ನೋ ಅಂಶವನ್ನೇ ನಮಗೇನು ಏತತ್ ಪ್ರಸಂಗದಿಂದ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ನಿಮ್ಮ ಭಾಗ್ಯ ದೊಡ್ಡಾದೋ ನಮ್ಮ ಭಾಗ್ಯ ದೊಡ್ಡಾದೋ, ನಮ್ಮ ನಿಮ್ಮ ಭಾಗ್ಯ ದೊಡೆಯ ಪುರಂದರ ವಿಠಲ ಅಂತ ಹೇಳ್ತಾ ಒಂದೊಂದು ಪುರಾಣದ ಪ್ರಸಂಗಕ್ಕೆ ಒಂದೊಂದು ದೇವರ ನಾಮವನ್ನ ತಾವು ರಚನೆಯನ್ನು ಮಾಡಿದ್ದಾರೆ. ಅದೊಂದು ಪ್ರಸಂಗವನ್ನು ಹೇಳಿ ಇವತ್ತು ಮಂಗಳ ಮಾಡ್ತೇನೆ, ಹೆಚ್ಚು ಸಮಯ ಇಲ್ಲ. ಒಂದಾವರ್ತಿ ಪುರಂದರದ ರಾಮದೇವರು ತಾವು ಗಂಗಾ ನದಿಯನ್ನು ದಾಟಬೇಕು. ಆಗ ನಾವಿಕನಾಗಿ ಬಂದವನು ಯಾರು? ಗುಹ ಬಂದಂತೆ ಮೊದಲಿಗೆ ಲಕ್ಷ್ಮಣನನ್ನ ಆ ದೋಣಿಯಲ್ಲಿ ಕೂಡಿಸಿದಂತೆ, ಭಾರಿ ಆತಿಥ್ಯ ಮಾಡುತ್ತಂತೆ. ತರುವಾಯ ಸೀತಾದೇವಿಯರಿಗೆ ಇನ್ನಷ್ಟು ಜೋರು ಮಾಡದಂತೆ, ತಾರತಮ್ಯ ಇರಬೇಕಲ್ಲ, ಅದಕ್ಕೆ ಇನ್ನಷ್ಟು ಜೋರು ಮಾಡಿ ಕೂಡಿಸಿದಂತೆ. ರಾಮದೇವರು ಉಟ್ಕೊಂಡಿರೋ ನಾರ್ಮಡಿನೇ ಸ್ವಲ್ಪ ಹಿಂಗಲ್ಲ ಅನ್ಕೊಂಡ್ರಂತೆ, ನನಗೆ ಇನ್ನೆಷ್ಟು ಜೋರು ಮಾಡ್ತಾನೋ ಏನು ಅಂತ ಅನ್ಕೊಂಡ್ರು. ರಟ್ಟೆ ಹಿಡಿದು ಪಕ್ಕಕ್ಕೆ ಬಿಟ್ಟನಂತೆ ರಾಮದೇವರು ಅಂದ್ರಂತೆ, ಅಲ್ಲೋ ಅವರಿಬ್ಬರು ಅಷ್ಟೆಲ್ಲ ಆತಿಥ್ಯ ಮಾಡಿದೆ, ನನಗೆ ಯಾಕೋ ಅಂತಂದ್ರಂತೆ. ನಾ ಏನು ಮಾಡಲಿ ರಾಮಚಂದ್ರ, ನಿನ್ನ ಬಗ್ಗೆ ಒಂದೆರಡು ಮಾತು ಕೇಳ್ಬಿಟ್ಟಿದ್ದೀನಪ್ಪ. ನಿನ್ನ ಪಾದದ ಧೂಳು ಸೋಕಿದ್ರೂ ಕೂಡ ಬಂಡೆನೂ ಬಾಲೆ ಆಗುತ್ತಂತೆ. ಇನ್ನು ನಿನ್ನ ಪಾದ ಹೋಗಿ ನನ್ನ ಹತ್ರ ಇರೋದು ಒಂದೇ ಒಂದು ದೋಣಿ, ಅದನ್ನು ಹೋಗಿ ನಿನ್ನ ಪಾದ ಮುಟ್ಬಿಡೋದು, ಅದೊಂದು ಹೆಣ್ಮಗಳಾಗೋಗೋದು, ಅವಳನ್ನು ಸಾಕೋದು ಬೇರೆ ನನ್ನ ದೊಡ್ಡ ಜವಾಬ್ದಾರಿ ಬಂದ್ಬಿಡುತ್ತೆ. ಬಾ ಅಂತ ರಾಮದೇವರನ್ನ, ಗಂಗಾ ಜನಕನಾದ ಪರಮಾತ್ಮನನ್ನ ಗಂಗಾ ಜಲದಿಂದಲೇ ಪಾದ ಪ್ರಕ್ಷಾಲನೆಯನ್ನ ಮಾಡ್ತಾ ರಾಮದೇವರನ್ನು ದೋಣಿಯಲ್ಲಿ ಕೂಡಿಸುತ್ತಂತೆ. ನೋಡ್ರಿ, ಸಖ್ಯಂ ಆತ್ಮನಿವೇದನಂ, ಇಷ್ಟು ಮಹಿಮಾ ಅಲ್ಲಿ ತೋರ್ತಾ ಆ ಗಂಗಾ ನದಿಯನ್ನ ಆಚೆ ದಡಕ್ಕೆ ಹೋಗಬೇಕು. ಅಷ್ಟೊತ್ತಿಗೆ ರಾಮಚಂದ್ರ ಅನ್ನಂತೆ, ಗುಹ ಏನ್ ಸೇವೆ ಮಾಡಿದ್ಯೋ, ಏನ್ ಬೇಕಪ್ಪ ಅಂತಂದ್ರೆ, ಆಗ ಗುಹ ಅನ್ನಂತೆ, ರಾಮಚಂದ್ರ ನಂದು ನಿಂದು ಒಂದೇ ಪ್ರೊಫೆಷನ್ನು, ಒಂದೇ ಪ್ರೊಫೆಷನ್ನಲ್ಲಿ ಇರೋರು ಕೊಟ್ಟು ತಗೊಳ್ಳೋ ವ್ಯಾಪಾರ ಇರಬಾರ್ದಪ್ಪ. ಅಲ್ಲೋ ನಾನು ಯಾವಾಗಲೂ ನದಿ ದಾಟಿಸಿದ್ದೀನಿ ಎಂದಂತೆ ನಂಬ್ತೀನಿ. ಸ್ವಾಮಿ, ನಾನು ಬರೀ ಈ ನದಿ ಮಾತ್ರ ದಾಟಿಸ್ತೇನೋ, ನೀನು ಭವಸಾಗರವನ್ನೇ ದಾಟಿಸ್ಬಿಡ್ತೀಯಲ್ಲೋ. ಅದರಿಂದ ನೀನೇ ನಿಜವಾದ ಅಂಬಿಗಾ ಅಂತ ಗುಹ ರಾಮದೇವರನ್ನೇ ಸ್ತೋತ್ರ ಮಾಡ್ತಾ ಅದೇ ಪ್ರಸಂಗವನ್ನೇ ಹಿಡಿದು ಪುರಂದರದಾಸರು ತಾವು ರಚನೆ ಮಾಡಿರ್ತಕ್ಕಂತಹ ಕೃತಿಯೇ ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ್ಣನ ನಂಬಿದೆ.
ತುಂಬಿದ ಹರಿಗೋಲಂಬಿಗ ಅದ ಕೊಂಬತ್ತು ಛಿದ್ರವು ಅಂಬಿಗ ಸಂಭ್ರಮದಿಂದ ನೋಡಂಬಿಗ ಅದರಿಂಬು ನೋಡಿ ನಡೆ ಸಂಬಿಗ. ಒಂದೊಂದು ಶಬ್ದದಲ್ಲೂ ತತ್ವವನ್ನು ಸುರಿಸ್ಬಿಟ್ಟಿದ್ದಾರೆ. ಜಗದಂಬಾ ರಮಣನ ನಂಬಿದೆ, ಇದೊಂದು ಶಬ್ದ ತಗೊಂಡ್ರೆ ಒಂದು ದಿವಸದ ಉಪನ್ಯಾಸ. ಅಷ್ಟಂಶ ಹೇಳಿದ್ದಾರೆ. ಲಕ್ಷ್ಮೀದೇವಿಯನ್ನ ಸೇರಿಸ್ಕೊಂಡು ಯಾಕೆ ಹೇಳಿದ್ರು ಅಂತಂದ್ರೆ ಅದಕ್ಕೆ ತಿಳಿಸಿದ್ರು ಆಚಾರ್ಯರು ಗೀತಾತಾತ್ಪರ್ಯದಲ್ಲಿ. ನಾವೇನ್ ತಿಳಿಸ್ತಾರೆ ಅಂತಂದ್ರೆ ಕೇವಲ ಪರಮಾತ್ಮನಿಗೆ ನಮಸ್ಕಾರ ಇಲ್ಲ, ಕೇವಲ ಲಕ್ಷ್ಮೀದೇವಿಗೂ ಇಲ್ಲ. ಹಾಗಾದ್ರೆ ಹೇಗಿರಬೇಕು? ವಿಷ್ಣುನ ಸಹಿತ ಧ್ಯಾನ, ಜೊತೆ ಜೊತೆಯಾಗಿ ನಮಸ್ಕಾರ ಅಂತ. ಇದು ಆಚಾರ್ಯರು ತಾವು ಎಲ್ಲಿ ಸ್ತೋತ್ರ ಮಾಡಬೇಕಾದ್ರೂ ಕೂಡ ಇದೇ ಕ್ರಮ ತಗೊಂಡಿದ್ದಾರೆ. ಏನ್ ತಗೊಂಡಿದ್ದಾರೆ ತಾವು? ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್, ಲಕ್ಷ್ಮಿಗೆ ಕಾಂತ ಒಡೆಯನಾದ ಜಗದಂಬಾರಮಣನ ಅದೇ ಶಬ್ದ. ಶ್ರೇಯಃಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ. ಶ್ರೇಯಃಪತ್ಯೇ ಲಕ್ಷ್ಮಿಗೆ ಪತಿಯಾಗಿರ್ತಕ್ಕಂತಹ ಹೇ ಜಗಸ್ವಾಮಿ, ನೋಡಿ ಅಲ್ಲೂ ಅದೇ ಶಬ್ದ. ಇನ್ನು ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಇದೇ ವಿಷಯವನ್ನು ತಾವು ತಗೊಳ್ತಾ ಜಗದಂಬಾ ಶಬ್ದ ದಾಸರಿಗೆ ತಾವು ಪ್ರಯೋಗ ಮಾಡಬೇಕಾದ್ರೂ ಅವ್ರಿಗೆ ಪ್ರಮಾಣ ಯಾವುದು ಅಂತಂದ್ರೆ ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತಮೇಶಿತು ಸ್ವರ್ಣ ಮಂಜೀರ ಸಂವೀತಂ ಆರೂಢಂ ಜಗದಂಬಯ. ಜಗದಂಬ ರಮಣನ ನಂಬಿದೆ. ಇದೇ ವ್ಯಾಸ ಸಾಹಿತ್ಯ, ಇದೇ ದಾಸ ಸಾಹಿತ್ಯ. ಅಲ್ಲೇನು ಶಬ್ದಗಳ ಒಂದು ಜೋಡಣೆ ಆಗಿದೆಯೋ ಯಥಾವತ್ತಾಗಿ ದಾಸರೂ ಕೂಡ ಅದೇ ಕ್ರಮದಲ್ಲಿ ತಾವು ಶಬ್ದಾದಿಗಳನ್ನ ಪ್ರಯೋಗ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಾ, ಇನ್ನ ಸ್ವಯಂ ಲಕ್ಷ್ಮೀದೇವಿ ತಾನು ತನ್ನನ್ನ ಜಗತ್ತಿಗೆ ನಾನು ಅಂಬಾ ಅಂತ ಹೇಳ್ಕೊಂಡಿದ್ದಾಳಂತೆ. ವಾದಿರಾಜ ಸ್ವಾಮಿಗಳು ಇದನ್ನು ರುಕ್ಮಿಣೀಶ್ ವಿಜಯದ 14ನೇ ಸರ್ಗದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಕೃಷ್ಣನಿಗೆ ಪತ್ರ ಬರೆದಾಗ ಶಂಭು ಪುತ್ರ ಸಮಃ, ಸ್ವಾಮಿ ಈ ಬ್ರಹ್ಮದೇವರು ನನಗೆ ಮಗನು, ಇನ್ನ ಶಶಿ ಸೋದರ, ಚಂದ್ರ ನನಗೆ ತಮ್ಮ, ಸಿಂಧೂರಮೇ ಜನಕ ಆಯಿತು, ಸಮುದ್ರ ರಾಜ ನನಗೆ ತಂದೆಯಪ್ಪ. ಆದ್ರಿಂದ ಅಂಬಾಹಂ, ಇಡೀ ಜಗತ್ತಿಗೆ ನಾನು ಅಂಬಾ ಅಂತ ಸ್ವಯಂ ಲಕ್ಷ್ಮೀದೇವಿ ತಾನು ಹೇಳ್ಕೊಂಡಿದ್ದಾಳಂತೆ. ಹಾಗಾದರೆ ದಾಸರು ಇಲ್ಲಿ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ ಅಂತಂದ್ರೆ ಎಷ್ಟು ಶಾಸ್ತ್ರಗಳನ್ನ ಕ್ರೋಢೀಕರಿಸಿದ್ದಾರೆ. ಜಗದಂಬ ರಮಣನ ನಂಬಿದೆ. ಹೀಗೆ ಏತತ್ ಕ್ರಮದಲ್ಲಿ ಆ ಮುಂದೆ ತುಂಬಿದ ಹರಿಗೋಲಂಬಿಗ. ಹರಿಗೋಲು ಯಾವ್ದು? ಹರಿಗೋಲು ಈ ಶರೀರವೇ. ಇದು ತುಂಬಿದ್ಯಪ್ಪ, ಹುಷಾರಾಗಿ ನಡೆಸು ಅಂತ ದೇವರು ಹೇಳ್ತಾ ಇದ್ದಾರೆ. ಏನ್ ತುಂಬಿದ್ಯಂತೆ? ನಾನು ನಾನು ನಾನು. ಅದಕ್ಕೆ ಮೆಕ್ಕೆಕಾಯಿ ಕಂಡೇನಪ್ಪ ಪರ್ವತ ಗಾತರ, ಸುಳ್ಳು ನಂಬಲ್ಲಿಲ್ಲ ಅವಯ್ಯ, ಸುಳ್ಳೇ ನಮ್ಮನೆ ದೇವರು. ಅದಲ್ಲಿ ತಾವು ಹೇಳ್ತಾ ಮೆಕ್ಕೆಕಾಯಿ ಕಂಡೇನಪ್ಪ ಪರ್ವತ ಗಾತರ ಅಂತಂದ್ರು. ಏನು ಮೆಕ್ಕೆಕಾಯಿ ಅದೊಂದು ಕಾಯಿ ಇದೆಯಂತೆ, ಆದ್ರೆ ನಾನು 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 ಅನ್ನೋದೇ ನಮ್ಮಲ್ಲಿ ಪರ್ವತವಾಗಿ ಕೂತ್ಬಿಟ್ಟಿದ್ಯಂತೆ. ಕಂಡೆ ಪರ್ವತ ಗಾತರ, ತುಂಬಿದ ಹರಿಗೋಲು ಅಂಬಿಗ. ಈ ದೇಹದಲ್ಲಿ ನಾನು, ನನ್ನದು, ನನ್ನ ಮನೆ, ನನ್ನ ಸಂಸಾರ ಇದೇ ತುಂಬ ಹೋಗಿದ್ಯೋ ಸ್ವಾಮಿ. ಅಷ್ಟು ಮಾತ್ರ ಅಲ್ಲಪ್ಪ, ಒಂದು ದೋಣಿಲಿ ಒಂದು ರಂಧ್ರ ಇದ್ರೇನೆ ಅದು ಮುಳುಗಿ ಹೋಗ್ತದೆ, 9 ರಂಧ್ರ ಇದೆಯಲ್ಲೋ, ಇದನ್ನ ನೀನೇ ಹುಷಾರಾಗಿ ನಡೆಸ್ಬೇಕಪ್ಪ. ಹೆಂಗೆಂಗೋ ಸ್ವಾಮಿ ನೋಡ್ಬೇಡ ನನ್ನ, ಸಂಭ್ರಮದಿಂದ ನೋಡಂಬಿಗ. ಎಲ್ರೂ ಏಕಪ್ರಕಾರವಾಗಿ ಅನುಗ್ರಹ ಮಾಡು, ನಾ ಏನ್ ಹೇಳಲ್ವು, ಅದರಿಂಬೋ ನೋಡಿ ನಡೆ ಸಂಬಿಗ. ಜೀವರ ಯೋಗ್ಯತಾನುಸಾರ ನೋಡ್ತಾ ಅವ್ರಿಗೆ ನೀನು ಅನುಗ್ರಹ ಮಾಡ್ಬೇಕಪ್ಪ ಅನ್ನೋ ಒಂದು ಅಂಶವನ್ನೇ ಭೂತಕೃತ್ ಭೂತ ಭಾವೋ ಭೂತಾತ್ಮ ಭೂತ ಭಾವನ ವಿಷ್ಣು ಸಹಸ್ರನಾಮದ ಸಾರವನ್ನು ತಗೊಳ್ತಾ ಸಂಭ್ರಮದಿಂದ ನೋಡೋ ಅಂಬಿಗ. ನೀನು ಒಂದ್ಸತಿ ನೋಡ್ಬಿಟ್ರು ಸಾಕು, ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ಉಡುಪಿ ಕ್ಷೇತ್ರದಲ್ಲಿ ಭಸ್ಮೀಕರಾಜಿತ ಮಧ್ವಕರಾಜಿತವಾದ ಆ ಕೃಷ್ಣದೇವರನ್ನ ಪೂಜೆ ಮಾಡಲಿಕ್ಕಾಗಿ ಬಾಲಯತಿಗಳು ವೇದವರ್ಧನ ತೀರ್ಥ ಶ್ರೀಪಾದಂಗಳವರು ಏನು ಸರ್ವಜ್ಞ ಪೀಠವನ್ನು ಏರಿದ್ದಾರೆ. ಆ ವಿಶೇಷವಾಗಿ ಒಂದು ಪರ್ವಕಾಲದಲ್ಲಿ
ಸಂಭ್ರಮದಿಂದ ನೋಡು ಅಂಬೀಗ. ಅವರ ದ್ವಾರ ನಾವು ಕೃಷ್ಣನನ್ನು ಸ್ತೋತ್ರ ಮಾಡೋಣ. ಯಾಕೆ 2 ವರ್ಷಗಳ ಕಾಲ ಆ ಕೃಷ್ಣನನ್ನ ಮುಟ್ಟತಕ್ಕಂತಹ ಮಹಾಪೂಜೆ ಮಾಡತಕ್ಕಂತಹ ಸೌಭಾಗ್ಯ ಪರಮಾತ್ಮ ತಾನು ಕೊಟ್ಟಿದ್ದಾನೆ ಅಂದ್ರೆ ಯಾರೋ ಚಿಕ್ಕ ಹುಡುಗ ಬಂದ ಅವ್ರು ಮಾಡಿದ್ರು ಹಂಗಲ್ಲ, ದೇವತೆಗಳು ಬಂದ್ಬಿಟ್ಟಿರ್ತಾರೆ. ತಾವೊಂದು ಆ ಕಾರ್ಯವನ್ನು ನಡೆಸ್ತಕ್ಕಂಥದ್ದೇ ಹೊರತಾಗಿ ಇಲ್ಲ ನೇರವಾಗಿ ರುಕ್ಮಿಣಿ ಕರಾಜಿತವಾದಂತಹ ಶ್ರೀಮದಾಚಾರ್ಯ ಪೂಜೆ ಮಾಡಿರ್ತಕ್ಕಂತಹ ಪ್ರತಿಮಾದಿಗಳ ಸ್ಪರ್ಶ ಅಂತಂದ್ರೆ ಅದು ಸಾಮಾನ್ಯ ಮಾಡ್ತಕ್ಕಂತಹ ಕಾರ್ಯ ಅಲ್ಲ ಅಂತ ನಾವೆಲ್ಲ ಹೇಳ್ತಾ ಅವರ ಅಂತರ್ಯಾಮಿ, ಅವರ ಉಪಾಸಮೂರ್ತಿ ಆಗಿರ್ತಕ್ಕಂತಹ ಆ ಪರಮಾತ್ಮನನ್ನ ಈ ಮುದ್ದು ಕೃಷ್ಣನ ಈ ಕ್ಷಣ ಅಂದ್ರೇನು? ಈ ಕ್ಷಣೆ ನೋಡುವುದು. ನೀನು ಒಂದ್ಸತಿ ನೋಡ್ಬಿಟ್ರು ಸಾಕು. ನೋಡ್ಬೇಕಾದ್ರೆ ಹೆಂಗ್ ನೋಡ್ಬೇಕು ಸ್ವಾಮಿ? ಕೆಂಗಣ್ಣಿಂದ ನೋಡ್ಬೇಡು, ಸಂಭ್ರಮದಿಂದ ನೋಡು ಅಂಬಿಗ, ಅದರಿಂಬು ನೋಡಿ ನಡೆ ಸಂಬಿಗ ಅಂತ ಹೀಗೆ ಆ ವಿಶಿಷ್ಟವಾದಂತಹ ಅವರ ಆ ಕೃತಿಗಳು ನಮಗೆ ಉಪಲಬ್ಧ ಇರೋದಲ್ಲಿ, ನಮ್ಮ ಬಾಯಿ ಬರೋದ್ರಲ್ಲಿ, ತಲೆಗೆ ಎಷ್ಟು ಅರ್ಥ ಬರೋದ್ರೇ ನಿಲ್ಲುವಲ್ಲ ಅಂದ್ರೆ ಇನ್ನಿಡೀ ದಾಸರ ಸಾಹಿತ್ಯ ಭಂಡಾರ ಇನ್ನೆಷ್ಟು ಪ್ರಕಾರವಾಗಿರಬೇಡ. ಆದರೂ ಕೂಡ ಶ್ಲೋಕಾರ್ಧಂ ಶ್ಲೋಕಪಾದ, ಒಂದು ಶಬ್ದ ಅರ್ಧಾಕ್ಷರ ನಾವು ಹೇಳಿದ್ರೂ ಕೂಡ ಅದು ಪರಮಾತ್ಮ ಹಂತ ಮಾಡಿ ತಾನು ಕೊಡುತ್ತಾನೆ ಅಂತ ಹೇಳ್ತಾ ಏತತ್ ಪರ್ವಕಾಲದಲ್ಲಿ ಇಂತಹ ಸುಕ್ಷೇತ್ರದಲ್ಲಿ ಯಾವ ವ್ಯಾಸರಾಜರಿಂದ ಅನುಗ್ರಹವನ್ನು ಪಡೆದಿರತಕ್ಕಂತಹ ನಮ್ಮ ಪುರಂದರದಾಸರು ಅಂತ ನಾವು ಇವತ್ತಿನ ದಿವಸ ಸ್ತೋತ್ರ ಮಾಡ್ತಾ ಇದ್ದೇವೋ ಅಂತಹ ವ್ಯಾಸರಾಜರ ಕರಾಜಿತವಾದ ಮುಖ್ಯಪ್ರಾಣ ದೇವರ ಸನ್ನಿಧಾನದಲ್ಲಿ ಕೂತು ಕೇಳ್ತಕ್ಕಂತಹ ಒಂದು ಸೌಭಾಗ್ಯ ನಮಗೆ ನಿಮಗೆಲ್ಲ ಹರಿವಾಯ್ ಗುರುಗಳು ಏನು ಅನುಗ್ರಹ ಮಾಡಿದ್ದಾರೆ. ಇದನ್ನು ಪರಮಾತ್ಮ ನಮಗೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ಕುಕ್ಷಿಕಂ ಯಸ್ಯ ವೇತ್ವಂ ಸದಾ ಜಾಧಿಕಂ ದೇವತಾ ಮಂಡಲ ಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ ಹರಿ ವಾಸುದೇವಂ ಹರಿ ವಾಸುದೇವಂ. ಸಿದ್ಧರಾರಮಣ ಗೋವಿಂದ ಹರಿ ಸರ್ವೋತ್ತಮ. ಹೌದಾ ಹೌದಾ ಯಾವಾಗಲೂ ಪೂಜೆ ಮಾಡಿ ಹೋಗಿ ಕೊಡಬೇಕು ಅಂತ ಅನುಗ್ರಹನೇ. ಸತ್ಯ ಸತ್ಯ ಸತ್ಯ. ಆ ಕ್ಷೇತ್ರದ ಮಹಿಮೆ ಆಗಿದೆ. ನಿರಂತರ ಜ್ಞಾನ ಯಜ್ಞ, ನಿರಂತರ ಜ್ಞಾನ ಯಜ್ಞ. ಇದು ಹಾಡಿನಲ್ಲಿ ಅಂಬಿಗ ಅಂತ ಹೇಳ್ತಾ ಇದ್ದಾರೆ. ನಮಗೆ ಇವರೇ ಅಂಬಿಗ, ಯಾಕಂದ್ರೆ ನಾವು ಅವ್ರನ್ನ ಭೇಟಿಯಾಗಿ ಅಪ್ರೋಚ್ ಮಾಡಬೇಕು, ಅವ್ರು ನಾವು ಬಂದು ನಡ್ಸ್ಕೊಟ್ಟಿದ್ದಾರೆ. ಅದು ಒತ್ತಿದ್ದು ಹೇಳ್ಕೊಂಡು ಬಿಡ್ತಾರೆ, ನೀವೇ ಇರಬೇಕು ಅಂತ ಹೇಳಿದ್ದೀನಿ ನಾನು ಅವ್ರಿಗೆ. ಬೇಕಾದದ್ದು ಸರಿ, ಆದ್ರೆ ಇವಾಗ ಇನ್ನೊಂದು ಸಾರಿ ಗೊತ್ತಿ ಹೇಳ್ತಾ ಇದ್ದೀನಿ, ಪ್ರತಿ ವರ್ಷವೂ ತಾವು ಬರಬೇಕು, ಆಮೇಲೆ ಇನ್ನೊಂದು ಪ್ರೋಗ್ರಾಮ್ ಒಂದು ಇಟ್ಬಿಡಿ, ಫೋನ್ ಮಾಡಬೇಕು. ಸತ್ಯ ಜಗತ್ತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ನಿತ್ಯ ಬರಿತು ತಾರತಮ್ಯದಿ ಕೃಷ್ಣನದಿ. ಇವಾಗ ಈಗ ನಮ್ಮ ಮುದ್ಕವಿಯವರು ಹೋಗಿ ಹೊರಗಡೆ ಕಾಯ್ತಾ ಇರ್ತಾರೆ. ನಾವೆಲ್ಲ ಹೋಗಿ ಆ ಪುರಂದರದಾಸರನ್ನ ಒಳಗಡೆ ಕರ್ಕೊಂಡು ಬರೋಣ. ಇದು ಕಾರ್ಯಕ್ರಮ. ಆಚಾರ್ಯ ಮಂಗಳಾರತಿ ಮಾಡಿದ ಮೇಲೆ ಆ ಕಾರ್ಯಕ್ರಮ ಶುರು ಆಗುತ್ತೆ.